सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆ 2ನೇ ಅಧ್ಯಾಯ 11ನೇ ಶ್ಲೋಕವನ್ನು ನೋಡಿದ್ವಿ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಶ್ರೀಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಯಾವುದಕ್ಕೂ ಅಳಬೇಡ, ಅಶೋಚ್ಯ ನನ್ವಶೋಚಸ್ತ್ವಂ ಅಂತ ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾವುದಕ್ಕೂ ಅಳಬೇಕಾಗಿಲ್ಲ ಅಂತ. ನೀನು ಶೋಕಿಸ್ತಾ ಇದೆಯಾ, ಮತ್ತೆಲ್ಲ ನಿನಗೆ ಗೊತ್ತಿರೋರ ಥರ ಮಾತನಾಡ್ತಾ ಇದೆಯಾ? ಪಂಡಿತರಾದವರು ಸತ್ತವ್ರಿಗಾಗಲಿ ಬದುಕಿದವ್ರಿಗಾಗಲಿ ಅಳೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ನಾವು ಜೀವನದಲ್ಲಿ ಪ್ರಾಕ್ಟಿಕಲ್ಲಾಗಿ ನೋಡೋಕ್ಕೆ ಹೋದರೆ, ಒಂದು ಸಮಸ್ಯೆಯನ್ನು ನಾವು ಸಾಲ್ವ್ ಮಾಡ್ಕೊಳ್ತೀವಿ ಅಂತ ಹೋದಾಗ ಅಥವಾ ಸಾಲ್ವ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋಷ್ಟೊತ್ತಿಗೆ ಇನ್ನೊಂದು ಪ್ರಾಬ್ಲಮ್ ಎದುರುಗಡೆ ಬಂದಿರುತ್ತೆ. ಒಂದು ಚಾಲೆಂಜ್ ಫೇಸ್ ಮಾಡಿದ್ವಿ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಚಾಲೆಂಜ್ ಎಲ್ಲಿಂದನೋ ಬಂದಿರುತ್ತೆ. ಹಾಗಾಗಿ ಫ್ರೀ ಆಫ್ ಗುರುದೇವ್ ಹೇಳ್ತಾರೆ, ಫ್ರೀ ಆಫ್ ಕಾಸ್ಟ್ ಚಾಲೆಂಜಸ್ ವಿಲ್ ಬಿ ಸಪ್ಲೈಡ್ ಟು ಯು. ಹಾಗಾದರೆ ಇದಕ್ಕೆ ಒಂದು ಸೊಲ್ಯೂಷನ್ನೇ ಇಲ್ವಾ? ಎಲ್ಲರಿಗೂ ಅದೇ ಅನಿಸ್ತು. ಒಂದು ಸಮಸ್ಯೆ ನಾವು ನಿವಾರಣೆ ಮಾಡ್ಕೊಂಡು ಕೂಡಲೇ ಇನ್ನೊಂದು ಬರ್ತಾ ಇದೆಯಲ್ಲ, ಹಾಗಾದರೆ ದುಃಖಿತರಾಗ್ತಾನೇ ಇದ್ದೀವಲ್ವ ನಾವು. ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ ಅಂತ ಅಂದ್ಕೊಂಡಾಗ ಶಂಕರಾಚಾರ್ಯರು ಹೇಳಿದ್ರು ಇದೆ ಅಂತ. ಏನದು? ಪಂಡಿತರು ಅಂದರೆ ಎಲ್ಲವನ್ನು ತಿಳ್ಕೊಂಡಿರೋ ಜ್ಞಾನಿಗಳು. ಅಂಥವರು ಸತ್ತವ್ರಿಗಾಗಲಿ ಬದುಕಿರೋರ್ಗಾಗಲಿ ಅಂದರೆ ಯಾವುದೇ ಸಮಸ್ಯೆಗೂ ಅವರು ಅಳೋದಿಲ್ಲ ಅಂತ ಹೇಳಿದ್ರು. ಏನದರ ಅರ್ಥ ಅಂದರೆ ದೇರ್ ಈಸ್ ಅ ಸೊಲ್ಯೂಷನ್. ಈ ದುಃಖ ಪರ್ಮನೆಂಟಾಗಿ ಹೋಗಿಸ್ಕೊಳ್ಳೋದಕ್ಕೆ ಒಂದು ಸೊಲ್ಯೂಷನ್ ಇದೆ. ಅದು ಏನಂತ ಹೇಳ್ತಾರೆ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನು ನಾನ್ಯಾರು ಅಂತ ಅರ್ಥ ಮಾಡಿಕೊಂಡ್ರೆ ಆ ದುಃಖದಿಂದ ನಾನು ಹೊರಗಡೆ ಬರ್ಬೋದು ಅಂತ ಭಗವಂತ ಹೇಳಿದ್ದಾನೆ. ನೀನು ಯಾವುದಕ್ಕೂ ಅಳಬೇಕಾಗಿಲ್ಲ. ಯಾಕೆ? ಎವ್ರಿಥಿಂಗ್ ಈಸ್ ಪ್ರೀ ಡಿಟರ್ಮೆಂಟ್ ಅಲ್ವಾ. ನಮ್ಮ ಕೈಯಲ್ಲಿ ಏನು ಇಲ್ಲ ಅನ್ನೋದು ಈಗಂತೂ ಅರ್ಥ ಆಗಿದೆ. ನಾವೆಲ್ಲ ನಿಮಿತ್ತ ಮಾತ್ರ ಅನ್ನೋದು ಅರ್ಥ ಆಗಿದೆ ಇಷ್ಟು ವಯಸ್ಸಾದಾಗ ಅಲ್ವಾ. ಮುಂದುವರಿಸ್ತಾ ಹೇಳ್ತಾ ಇದ್ದಾನೆ 12ನೇ ಶ್ಲೋಕದಲ್ಲಿ, ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಪೂರ್ವದಲ್ಲಿ ಎಂದಿಗೂ ನಾನು ಇರಲಿಲ್ಲವೆಂಬುದಿಲ್ಲ, ನೀನು ಇರಲಿಲ್ಲವೆಂಬುದಿಲ್ಲ, ಅಥವಾ ಈ ಎಲ್ಲ ಅರಸರು ಇರಲಿಲ್ಲವೆಂಬುದಿಲ್ಲ, ಇನ್ನು ಮೇಲೆ ನಾವುಗಳು ಯಾರೂ ಇರುವುದಿಲ್ಲವೆಂಬುದೂ ಇಲ್ಲ. ಏನು ಕೃಷ್ಣ ಇದೆಲ್ಲ ಅಂತ ಅನಿಸುತ್ತಲ್ವ. ಇಲ್ಲಿ ಈ ಸಮಸ್ಯೆಯನ್ನು ನಾವು ಪರಿಹರಿಸ್ಕೊಳ್ಬೇಕು ಅನ್ನೋದಾದರೆ ಒಂದು ಮಾತನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಏನದು? ಎಲ್ಲವೂ ಬದಲಾಗ್ತಾ ಇದೆ ಜೀವನದಲ್ಲಿ. ಶರೀರ ಬದಲಾಗ್ತಾ ಇದೆ, ಮನಸ್ಸು ಬದಲಾಗ್ತಾ ಇದೆ, ಬುದ್ಧಿ ಕೂಡ ಬದಲಾಗ್ತಾ ಇದೆ. ಯಾವುದು ಬದಲಾಗ್ತಾ ಇದೆಯೋ ಅದರ ಹಿಂದೆ ನಾವು ಓಡ್ತಾ ಅದು ಬದಲಾಗಬಾರ್ದು ಅಂತ ಅಂದ್ಕೊಳ್ತೀವಲ್ವಾ, ಆದ್ದರಿಂದ ನಮಗೆ ದುಃಖ ಆಗತ್ತೆ.
ಹಾಗಾದರೆ ಇದರಲ್ಲಿ ಈ ಶರೀರದಲ್ಲಿ ಶರೀರ ಮನಸ್ಸು ಬುದ್ಧಿ ಹುಟ್ಟಿದಾಗಿಂದ ಏನಿದೆ, ನಮಗಿರುವಂಥದ್ದು ಒಂದು ಶರೀರ ಇದೆ, ಒಂದು ಮನಸ್ಸಿದೆ, ಬುದ್ಧಿ ಇದೆ, ಅದನ್ನು ಬೆಳಗ್ತಾ ಇರುವ ಒಂದು ಚೈತನ್ಯ ಶಕ್ತಿ ಕೂಡ ಇದೆ. ಅದೆಲ್ಲವೂ ಬದಲಾಗ್ತಾ ಇರೋದನ್ನು ನೋಡ್ತಾ ಇರೋದು ಯಾರು? ಆ ಚೈತನ್ಯ ಶಕ್ತಿ. ಹಾಗಾದರೆ ಆ ಚೈತನ್ಯ ಶಕ್ತಿ ಅನ್ನೋದು ಹಿಂದೆ ಇತ್ತು, ಇವತ್ತಿದೆ, ನಾಳೆ ಇರೋದಿಲ್ಲ, ಆ ಥರದ್ದಲ್ಲ. ಅದು ಯಾವಾಗಲೂ ಇದ್ದದ್ದೇ. ಅಂದರೆ ಅದು ಪ್ರಕಟಗೊಂಡಿರಲಿಲ್ಲ. ಈಗ ಹೇಗೆ ಅಂದರೆ ಕರೆಂಟ್ ವೈರ್ ಇದೆ, ಅಲ್ಲಿ ಕರೆಂಟ್ ಇದೆಯೋ ಇಲ್ವೋ ಗೊತ್ತಾಗಲ್ಲ ನಮಗೆ. ಅಲ್ಲೊಂದು ಬಲ್ಬ್ ಹಾಕಿದಾಗ ಕರೆಂಟ್ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ಫ್ಯಾನ್ ಕನೆಕ್ಟ್ ಮಾಡಿದಾಗ ಫ್ಯಾನ್ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಭಗವಂತ, ಈ ಚೈತನ್ಯ ಏನಿದೆ ಅದು ಇತ್ತೋ ಇರಲಿಲ್ವೋ ಅದನ್ನು ಹೇಳಲಿಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇರೋದೇನೋ, ನಾನು ಕೂಡ ಇದ್ದೆ, ನೀನು ಇದೆಯಾ, ಇಲ್ಲಿರೋ ಅರಸರೆಲ್ಲರೂ ಇದ್ದಾರೆ ಅಂತ ಹೇಳೋದಾದ್ರೇನೋ, ಆ ಚೈತನ್ಯ ಶಕ್ತಿ ಯಾವಾಗಲೂ ಇತ್ತು, ಇರುತ್ತೆ, ಮುಂದೆ ಕೂಡ ಇರುತ್ತೆ ಅಂತ. ಪೂರ್ವದಲ್ಲಿ ಎಂದಿಗೂ ನಾನು ಇರಲಿಲ್ಲವೆಂಬುದಿಲ್ಲ. ಈ ನಾನು ಅಂತ ಹೇಳುವಾಗ ಅದು ಶರೀರವನ್ನು ಗುರುತಿಸ್ಕೊಂಡು ಹೇಳ್ತಾ ಇರುವಂಥ ಮಾತಲ್ಲ. ನಾನು ಅಂತ ಹೇಳ್ತಾ ಇರುವಾಗ ಇಲ್ಲಿ ನನ್ನಲ್ಲಿ ಬೆಳಗ್ತಾ ಇರುವ ಚೈತನ್ಯ ಶಕ್ತಿ, ಇದೇ ರಾಂಗ್ ಐಡೆಂಟಿಟಿ ನಮಗೆ. ಈ ನಾನು 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 ಅಂದ್ಕೊಂಡಾಗ ಈ ಶರೀರ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಲ್ವ, ಶರೀರ ನಾನಲ್ಲ, ನನ್ನಲ್ಲಿ ಬೆಳಗ್ತಾ ಇರುವ ಚೈತನ್ಯ ಶಕ್ತಿ ನಾನು ಅಂತ ಅಂದ್ಕೊಂಡಾಗ ಆ ನಾನು ಅನ್ನೋದು ಯಾವಾಗಲೂ ಇತ್ತು. ನೀನು ಕೂಡ ಇದ್ದೆ. ಅಥವಾ ಈ ಎಲ್ಲ ಅರಸರು ಇರಲಿಲ್ಲವೆಂಬುದಿಲ್ಲ, ಇವರೆಲ್ಲರೂ ಇದ್ದರು, ಏನದು ಪ್ರಕಟ ಆಗಿರಲಿಲ್ಲ ಅಷ್ಟೇ. ಆದ್ದರಿಂದ ಇವರೆಲ್ಲರೂ ಇದ್ದರು, ಇರ್ತಾರೆ, ಮುಂದೆ ಕೂಡ ಇರ್ತಾರೆ. ಆದ್ದರಿಂದ ನೀನು ಯುದ್ಧವನ್ನು ಮಾಡ್ಬೋದು ಅನ್ನೋ ಥರದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಈ ಜ್ಞಾನ ಹೇಗೆ ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋದು? ಮುಂದಿನ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾಂ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈ ದೇಹದಲ್ಲಿರುವ ಜೀವಾತ್ಮನು ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿಗೆ ಸಾಗುವಂತೆಯೇ ಅವನು ಮತ್ತೊಂದು ದೇಹಕ್ಕೆ ಹೋಗುತ್ತಾನೆ. ಧೀರನಾದವನು ಅದಕ್ಕಾಗಿ ಕೊರಗುವುದಿಲ್ಲ. ಹುಟ್ಟಿದ್ದೇವೆ, ಈ ಪ್ರಪಂಚಕ್ಕೆ ಬಂದಿದ್ದೇವೆ, ಇದನ್ನು ನಾವು ಸಂಪೂರ್ಣವಾಗಿ ಈ ಲೈಫ್ ಜೀವನ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಬೇಕು. ಹುಟ್ಟಿದ್ದೇವೆ, ಈ ಪ್ರಪಂಚಕ್ಕೆ ಬಂದಿದ್ದೇವೆ. ಆ ಹುಟ್ಟಿದಾಗ, ಈ ಪ್ರಪಂಚಕ್ಕೆ ಬಂದಾಗ ಆ ಮಗು ಅಂತ ಹೇಳುವಾಗ ಅದಕ್ಕೇನೇನಿತ್ತು? ಒಂದು ಶರೀರ ಇತ್ತು, ಮನಸ್ಸಿತ್ತು, ಬುದ್ಧಿ ಇತ್ತು, ಅಹಂಕಾರ ಅಥವಾ ಚೈತನ್ಯ ಶಕ್ತಿ. ಗುರುದೇವ್ ಹೇಳೋ ಪ್ರಕಾರ BMIE ಅಂತ ಇದೇ ಇದ್ದಿದ್ದು. ಎಲ್ಲರಿಗೂ ಇದೇ ಇರೋದು. 5,000 ವರ್ಷಗಳ ಹಿಂದೆ ಒಂದು ಮಗು ಹುಟ್ಟಿದ್ರು ಇದೇ ಇದ್ದಿದ್ದು. ಈಗ ಒಂದು ಮಗು ಹುಟ್ಟಿದ್ರು ಕೂಡ ಅದೇ ಇರುವಂಥದ್ದು. ಅದರಲ್ಲಿ ಶರೀರ ಬದಲಾಯಿತು. ನಾವೇ ನೋಡ್ಕೊಳ್ತಿದ್ದೀವಲ್ವ, ಸಣ್ಣ ಮಗುವಾದಾಗ 1-2.5 kg ಇದ್ವಿ. ಇವಾಗ ಗೊತ್ತಿದೆ ಎಲ್ಲರಿಗೂ ಯಾರ್ಯಾರು ಎಷ್ಟೆಷ್ಟು kg ಆಗಿದ್ದೀವಿ ಅಂತ. ಅಂದರೆ ಬದಲಾಗಿದೆ. ಆಗ ಹುಟ್ಟಿದ ಮಗು ಬದಲಾಗಿದೆ. ಆಗ ಮಗುವಿನಲ್ಲಿ ಆ ಮನಸ್ಸೇನಿತ್ತು, 1-2 ವರ್ಷದಲ್ಲಿ ಇರುವಾಗ ನಮ್ಮ ಮನಸ್ಸು ಹೇಗಿತ್ತು, ಆ ಮನಸ್ಸು ಕೂಡ ಬದಲಾಗಿದೆ. ಆವಾಗಿದ್ದ ಬುದ್ಧಿ ಏನಿತ್ತು, ಅದು ಕೂಡ ಬೆಳೆದಿದೆ ಅಲ್ವಾ. ಆ ಎಲ್ಲ ಬದಲಾವಣೆಗಳನ್ನು ನೋಡಿರುವಂತಹ ಒಂದು ಚೈತನ್ಯ ಶಕ್ತಿ ಇದೆ ಅಲ್ವಾ, ಅದು ಬದಲಾಗಲೇ ಇಲ್ಲ. ಅದು ಬದಲಾಗ್ಬಿಟ್ಟಿದ್ರೆ ಅದೇನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಅದು ಬದಲಾಗ್ದಲೇ ಈ ಬದಲಾವಣೆಯನ್ನೆಲ್ಲ ನೋಡಿದೆ ಅಲ್ವಾ. ಹಾಗೆ ಇಲ್ಲಿ ನೋಡಿ, ಈ ದೇಹದಲ್ಲಿರುವ ಜೀವಾತ್ಮ ಬಾಲ್ಯದಿಂದ ಯೌವನ ಮತ್ತು ಮುಪ್ಪಿಗೆ ಸಾಗುವಂತೆ ಆ ಚೈತನ್ಯ ಶಕ್ತಿ ಬಾಲ್ಯದಲ್ಲೇನಿತ್ತು ಅದೇ ಯೌವನಕ್ಕೆ ಬಂದಿದ್ದು, ಅದೇ ಮುಪ್ಪಿನಲ್ಲೂ ಇರುವಂಥದ್ದು. ಅದು ಬದಲಾಗಲೇ ಇಲ್ಲ. ಶರೀರ ಮಾತ್ರ ಬದಲಾಯಿತು. ಹಾಗೆ ಮುಂದುವರೆದೇನಾಗುತ್ತೆ, ಈ ಶರೀರದ ಪ್ರಕೃತಿ ಏನೋ ಹುಟ್ಟುತ್ತೆ, ಬೆಳೆಯುತ್ತೆ, ಕೊಳೆಯುತ್ತೆ, ನಾಶ ಆಗುತ್ತೆ. ಇದಕ್ಕೆ ಯಾವ ಸಾಧನೆಯನ್ನು ಬೇಕಾಗಿಲ್ಲ.
ನಾವು ಎಷ್ಟೇ ಅಂದ್ಕೊಂಡ್ರು ಯು ಶುಡ್ ಲುಕ್ ಯಂಗ್. ಯೋಗ ಮಾಡಿ, ಏನದು ಕಲ್ಟ್ಗೆ ಹೋಗಿ ಎಲ್ಲಿಗೆ ಹೋದರೂ ಕೂಡ ತಕ್ಕ ಮಟ್ಟಿಗೆ ಅದು ಆರೋಗ್ಯ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಬೇಕೇ ಹೊರತು ಆ ಶರೀರವನ್ನು ಚಿರಯೌವನವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇಟ್ಸ್ ಗಾಡ್ಸ್ ಪ್ರಿನ್ಸಿಪಲ್. ಮಗು ಹುಟ್ಟಬೇಕು, ಅದು ಬೆಳೀಲೇಬೇಕು, ಬೆಳೆಯುತ್ತೆ. ಅದು ಎಷ್ಟರವರೆಗೂ ಬೆಳೆಯುತ್ತೆ? ಒಂದು 18 ವರ್ಷ ಆಗೋವರೆಗೂ ಚಂದದಲ್ಲಿ ಬೆಳೆಯುತ್ತೆ. ಅದಾದಮೇಲೆ ನಮಗೆ ಗೊತ್ತಾಗುತ್ತೆ, ಸ್ವಲ್ಪ ಸ್ವಲ್ಪ ವೀಕ್ ಆಗ್ತಾ ಹೋಗ್ತೀವಿ. ಒಂದು ಬಿಳಿ ಕೂದಲು ಬರುತ್ತೆ, 18 ಬೇಡ 20, 25 ಅಂದ್ಕೊಳ್ಳೋಣ. ಒಂದು ಬಿಳಿ ಕೂದಲು ಬರುತ್ತೆ, ಕಾಲು ನೋವು ಶುರುವಾಗುತ್ತೆ ಅಲ್ವಾ? ಈ ರೀತಿಯಾಗಿ ಬೆಳೆದ ಮೇಲೆ ಅದು ತನ್ನ ಶಕ್ತಿಯನ್ನು ಕ್ಷೀಣಿಸ್ಕೊಳ್ತಾ ಹೋಗುತ್ತೆ. ನಮ್ಮ ಪ್ರೊಫೆಸರ್ ಒಬ್ಬರಿದ್ದರು, ನಾನು ಕಾಲೇಜಲ್ಲಿ ಓದುವಾಗ ನಾನು ಅವ್ರ ಹತ್ರ ಚೆಸ್ ಕಲೀಲಿಕ್ಕೆ ಹೋಗ್ತಾ ಇದ್ದೆ, ಭಾಸ್ಕರಾನಂದ್ ಅಂತ. ಅವ್ರು ನಂಗೆ ಒಂದು ಮಾತು ಹೇಳಿದ್ರು ಅವಾಗ, just like any other machine in the world, even the body will start deteriorating. So if you want to learn something, do it at the earlier age. ನಾನು ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಅಂದ್ಕೊಂಡು ಹೋಗ್ತಾ ಇದ್ರೆ ಅದೆಲ್ಲ ಆಗಲ್ಲ. ಈಗ ಏನೋ ಮನೇಲಿ ಒಂದು ಮಷಿನ್ ತಂದಿಟ್ಟಿರ್ತೀವಿ, ಅದು ಎಷ್ಟೋ ಕಾಲ ಆದಮೇಲೆ ಹಾಳಾಗೇ ಆಗುತ್ತೆ. ನಾವು ಎಷ್ಟೇ ಓವರ್ ಆಯಿಲ್ ಮಾಡಲಿ, ಕಾರ್ ತಂದಿಟ್ಕೊಂಡಿರ್ತೀವಿ, ಅದು ಹಾಳಾಗುತ್ತೆ, ಹಾಳಾಗ್ತಾನೆ ಇರುತ್ತೆ. ಹಾಗೆ ಈ ಶರೀರ ಕೂಡ ನಶಿಸ್ತಾ ಹೋಗುತ್ತೆ. ಅದರಿಂದ ಏನಾದರೂ ಮಾಡಬೇಕು ಅನ್ನೋದಿದ್ದರೆ ಪೋಸ್ಟ್ಪೋನ್ ಮಾಡಬೇಡ, ಈಗಲೇ ಮಾಡಿಬಿಡು ಅಂತ ಕೃಷ್ಣ ಅದನ್ನೇ ಹೇಳ್ತಿದ್ದಾನೆ ನೋಡಿ. ಹೇಗೆ ಈ ಜೀವಾತ್ಮ ಬಾಲ್ಯ, ಯೌವನ, ಮುಪ್ಪು, ಈ ಜೀವಾತ್ಮ ಎಲ್ಲವನ್ನು ನೋಡಿರ್ತಾನೋ ಹಾಗೆ ಆ ಸಾವನ್ನು ನೋಡ್ತಾನ ಅವನು. ಆ ಶರೀರ ಬಿದ್ದು ಹೋದ್ಮೇಲೆ ಅವನು ಮತ್ತೊಂದು ದೇಹಕ್ಕೆ ಹೋಗ್ತಾನೆ. ಅದೊಂದು ಜರ್ನಿ ಆ ಜೀವಾತ್ಮದು. ಲೆಟ್ಸ್ ಕಾಲ್ ಇಟ್ ಲೈಕ್ ದ್ಯಾಟ್. ಬಾಲ್ಯ ಇತ್ತು, ಅದೆಲ್ಲೋ ಇರಲೇ ಇಲ್ಲ, ಒಂದ್ಸಲ ಪ್ರಕಟಗೊಳ್ತು. ಬಾಲ್ಯದಲ್ಲಿತ್ತು, ಯೌವನದಲ್ಲಿತ್ತು, ಮುಪ್ಪಿನಲ್ಲಿತ್ತು, ಆಮೇಲೆ ಅದು ಇನ್ನೊಂದು ದೇಹ ಹುಡ್ಕೊಂಡೋಯ್ತು. ಯಾಕೆ? ಈ ಶರೀರ ಸಾಕಾಯ್ತು, ಅದಕ್ಕೆ ಬಿಟ್ಟು ಹೋಯ್ತು. ಇದನ್ನು ನಾನು ಫಸ್ಟ್ ಟೈಮ್ ಕೇಳಿದಾಗ ನನಗೆ ಬಂದ ಪ್ರಶ್ನೆ, ಬಹುಶಃ ನಿಮಗೂ ಬಂದಿರ್ಬೋದು. ಈಗೇನೋ ಹಣ್ಣು ಮುದುಕರು ಸತ್ತು ಹೋಗ್ತಾರೆ, ಅಕ್ಸೆಪ್ಟಬಲ್. ಆದರೆ ಸಣ್ಣ ಮಕ್ಕಳು, ಹುಟ್ಟದ ಮಕ್ಕಳೇ ಸಾಯ್ತಾರಲ್ಲ, ಬೆಳೆದೇ ಇರಲ್ಲ. ಆತ್ಮ, ಆ ಜೀವಾತ್ಮ ಬಿಟ್ಟು ಹೋಗ್ಬಿಡುತ್ತಲ್ವ ಆ ಶರೀರವನ್ನು ಅಂತ ನನ್ನ ಪ್ರಶ್ನೆ ಆಗಿತ್ತು. ಅದಕ್ಕೆ ಸ್ವಾಮೀಜಿಯವರು ಹೇಳಿದರು, ನೋಡು, ಯಾರೋ ಒಬ್ಬರು ಕಾರ್ ತಗೊಳ್ತಾರೆ, ಅವ್ರಿಗೆ ಒಂದೇ ದಿನಕ್ಕೆ ಆ ಕಾರ್ ಬೇಜಾರಾಗಿ ಹೋಗುತ್ತೆ. ಆ ಕಾರ್ ಮಾರಿ ಮತ್ತೊಂದು ಕಾರ್ ನಾಳೆ ತಗೋತಾರೆ. ಇನ್ಯಾರೋ ಇರ್ತಾರೆ, ಒಂದು ಕಾರ್ ತೊಗೊಂಡವರು 10 ವರ್ಷ ಆಯಿತು, 20 ವರ್ಷ ಆಯಿತು, 30 ವರ್ಷ ಆಯಿತು, ಅದು ಓಡ್ತಾನೆ ಇಲ್ಲ, ಅದನ್ನೇ ರಿಪೇರಿ ಮಾಡ್ಕೊಂಡು ಓಡಿಸ್ತಾ ಇದ್ದಾರೆ. ಹಾಗಾದರೆ ಈ ಕಾರ್ ಬದಲಾಯಿಸ್ತಾ ಇರೋದು ಯಾರ ಡಿಸಿಷನ್? ಅದು ಕಾರ್ ಯಾರು ತೊಗೊಂಡಿರ್ತಾರೋ ಅವನದು, ಓನರ್ ಡಿಸಿಷನ್ನು. ಹಾಗೇ ಈ ಜೀವಾತ್ಮನದ್ದು ಡಿಸಿಷನ್ನು ಏನಂತ, ನಂಗೆ ಈ ಶರೀರ ಬೇಡ ಅಂತ ಬಿಟ್ಟು ಹೋಗುತ್ತದು. ಹಣ್ಣಾಗಿ ಹೋದ್ಮೇಲೆ ಹೋಗಬೇಕು ಅಂತ ಏನಿಲ್ಲ, ಮಗು ಕೂಡ ಹೋಗುತ್ತೆ. ಹಾಗೆ ಈ ಪ್ರಶ್ನೆ ನನಗೆ ಅವಾಗ ಬಂದಿತ್ತು, ತಮಗೂ ಬರ್ಬೋದೇನೋ ಅಂತ ಹೇಳಿದೆ. ಇದು ಕ್ಲಾಸ್ ಆದಮೇಲೆ ಮತ್ತೆ ಅದ್ರ ಬಗ್ಗೆ ವಿಚಾರ ಮಾಡೋಣ. ಜೀವಾತ್ಮನು ಬಾಲ್ಯದಿಂದ ಯೌವನ ಮತ್ತು ಮುಪ್ಪು ದಟ್ ಈಸ್ ದಿ ಪ್ರೋಸೆಸ್ ಆಫ್ ಲೈಫ್. ಹುಟ್ಟುತ್ತೆ, ಬೆಳೆಯುತ್ತೆ, ಕೊಳೆಯುತ್ತೆ, ಸಾಯುತ್ತೆ, ನಥಿಂಗ್. ಅದೊಂದೇನೋ ದೊಡ್ಡ ವಿಚಾರ ಅಲ್ವೇ ಅಲ್ಲ. ಅದಕ್ಕಾಗಿ ನೀನು ಧೀರನಾದವನು ಯಾಕೆ ಕೊರಗ್ತೀಯಾ ಅಂತ. ಇಲ್ಲಿ ಧೀರ ಅಂತ ಹೇಳಬೇಕಾದ್ರೆ ಅರ್ಜುನನಿಗೆ, ನೀನು ತಿಳ್ಕೊಂಡಿರೋನು ಒಬ್ಬ ಕ್ಷತ್ರಿಯ, ಇದಕ್ಕೆ ನೀನು ಹೆದರಬೇಕಾಗಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಧೀರನಾದವನು ಅದಕ್ಕಾಗಿ ಕೊರಗೋದಿಲ್ಲ, ಕೊರಗಬಾರ್ದು ಅಂತ. ಈಗ ನಾವು ಇಷ್ಟೆಲ್ಲ ವೇದಾಂತ ಓದಿ ಸ್ವಲ್ಪ ತಿಳ್ಕೊಂಡ್ಮೇಲೆ ಬಹುಶಃ ಎಲ್ರಿಗೂ ಅನ್ನಿಸ್ತಿರ್ಬೋದು, ಏನೋ ಒಂದು ಕಾಯಿಲೆ ಬಂತು, ಏನೋ ಹುಷಾರಿಲ್ದಂಗೆ ಆಯಿತು, ಅದು ಶರೀರಕ್ಕೆ ಬರುತ್ತೆ ಬಿಡೋ, ಬರುತ್ತೆ ಹೋಗುತ್ತೆ ಅಷ್ಟೇ ಅಲ್ವಾ. ಅಷ್ಟಾದರೂ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಥರದಲ್ಲಿ ವೇದಾಂತವನ್ನು ಓದಿರಬೇಕು. ಮುಂದುವರಿಸ್ತಾ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಾಃ
ತಾಂಸಿ ತಿಕ್ಷಸ್ವ ಭಾರತ. ಕುಂತಿಪುತ್ರನೇ, ಇಂದ್ರಿಯಗಳ ಮೂಲಕ ಹೊರ ಪ್ರಪಂಚದಿಂದ ಸಿಗುವ ಶೀತ ಮತ್ತು ಉಷ್ಣ, ನಲಿವು ಮತ್ತು ನೋವುಗಳು ಆದಿ ಮತ್ತು ಅಂತ್ಯವನ್ನು ಹೊಂದಿದೆ. ಅವುಗಳು ಅನಿತ್ಯ, ಅವುಗಳನ್ನು ಸಹಿಸು. ಮಾತ್ರ ಸ್ಪರ್ಶಾಸ್ತು ಕೌಂತೇಯ. ನೋಡಿ ಅದೆಷ್ಟು ಚಂದದಲ್ಲಿದೆ. ಈಗ ನಾವು ಯಾವುದಕ್ಕಾದ್ರೂ ಕನೆಕ್ಟ್ ಆದ್ರಷ್ಟೇ ನಮ್ಗೆ ಅದರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಾಗಿ ಈ ಪಂಚೇಂದ್ರಿಯಗಳು ಹೊರ ಪ್ರಪಂಚದಿಂದ ಏನೇನು ಸಿಕ್ಕತ್ತೋ ಅದನ್ನೆಲ್ಲ ಗ್ರಹಿಸ್ತಾ ಇದೆ. ಪಂಚೇಂದ್ರಿಯಗಳು ಯಾವ್ದ್ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ನೋಡುವಂತಹ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ ಅಲ್ವಾ? ಇದಿಷ್ಟು ಕೂಡ 5 ಇಂದ್ರಿಯಗಳು ಹೊರಗಡೆ ಪ್ರಪಂಚದಿಂದ ಎಲ್ಲವನ್ನು ಗ್ರಹಿಸ್ತಾ ಇದೆ. ಇದನ್ನು ಗ್ರಹಿಸ್ತಾ ಇರುವಂಥದ್ದು ನೋಡಿ, ಶೀತ ಮತ್ತು ಉಷ್ಣ. ಶೀತ ಉಷ್ಣ ಎಲ್ಲಿಗಾಗುತ್ತೆ? ಶರೀರಕ್ಕೆ. ಈಗಾಗಲೇ ಸ್ವಲ್ಪ ಬ್ಯಾಂಗ್ಳೂರಲ್ಲಿ ವೆದರ್ ಸ್ವಲ್ಪ ಥಂಡಿ ಆಗಿದೆ, ಎಲ್ಲೋ ಸೈಕ್ಲೋನ್ ಅಂತ ಹೇಳಿ. ಚಳಿ, ಉಷ್ಣ, ಇದು ಶರೀರದ ಮಟ್ಟದಲ್ಲಿ ನಮಗೆ ಆ ಅನುಭವ ಆಗೇ ಆಗುತ್ತೆ. ನೋವು ಮತ್ತು ನಲಿವುಗಳು ಇದೆಲ್ಲಾಗುತ್ತೆ? ಮನಸ್ಸಿಗೆ ಆಗುವಂಥದ್ದು. ನೋವು ಮತ್ತು ನಲಿವು ನಮ್ಮ ಮನಸ್ಸಿಗೆ. ಏನೋ ಸಂತೋಷ ಆಯಿತು ಅಂತೀವಿ, ದುಃಖ ಆಯಿತು ಅಂತೀವಿ ಅಲ್ವಾ? ಇದೆಲ್ಲದಕ್ಕೂ ಏನಂತ ಹೇಳ್ತಾನೆ ಭಗವಂತ? ಆದಿ ಮತ್ತು ಅಂತ್ಯವನ್ನು ಹೊಂದಿವೆ. ಹೋದ ತಿಂಗಳು ಚಳಿ ಇರಲಿಲ್ಲ, ಈಗ ಚಳಿ ಶುರು ಆಯಿತು. ಇನ್ನೊಂದು ಸ್ವಲ್ಪ ದಿನಕ್ಕೆ ಚಳಿ ಹೋಗುತ್ತೆ, ಸೈಕ್ಲೋನ್ ಹೋದ ಕೂಡಲೇ ಅದು ಹೋಗುತ್ತೆ. ಅಂದರೆ ಇದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಇದೆ, ಒಂದು ಎಂಡಿಂಗ್ ಡೇಟ್ ಇದೆ, ಆದಿ ಮತ್ತು ಅಂತ್ಯ ಇದೆ. ಹಾಗೆ ಜೀವನದಲ್ಲಿ ಯಾವಾಗಲೂ ನೋವೇ ಇರೋದಿಲ್ಲ ನಮಗೆ ಅಲ್ವಾ? ಅಥವಾ ನಲಿವು, ಖುಷಿಯಾಗಿದ್ದೀನಿ ಯಾವಾಗಲೂ ಇರೋದೇ ಇಲ್ಲ. ಅದು ದ್ವಂದ್ವ ಅಂತ ಹೇಳ್ತೀವಿ ಅದಕ್ಕೆ. ಅಲ್ಲಿ ನೋವಿದೆಯೋ ನಲಿವು ಬಂದೇ ಬರುತ್ತೆ, ಕತ್ಲಿದೆಯೋ ಬೆಳಕಾಗೇ ಆಗುತ್ತೆ, ನಲಿವಿದೆಯೋ ನೋವಿರುತ್ತೆ, ಶೀತ ಇದೆಯೋ ಉಷ್ಣ ಬರುತ್ತೆ, ಉಷ್ಣ ಇದೆಯೋ ಶೀತ ಬರುತ್ತೆ. ಈ ರೀತಿಯಲ್ಲಿ ಆ ಚಕ್ರ ನಡೀತಾನೇ ಇರುತ್ತೆ. ಇದೆಲ್ಲದಕ್ಕೂ ಆದಿ ಮತ್ತು ಅಂತ್ಯ ಇದ್ದೇ ಇರುತ್ತೆ. ಅವುಗಳು ಅನಿತ್ಯ, ಅವುಗಳನ್ನು ಸಹಿಸಿಕೋ. ತಾಂಸಿ ತಿಕ್ಷಸ್ವ ಭಾರತ ಅಂದರೆ ಸಹಿಸ್ಕೋ. ಈಗ ಮಾತ್ರ ಸ್ಪರ್ಶಾಸ್ತು ಅಂತ ಹೇಳುವಾಗ ನಾನು ಕನೆಕ್ಟ್ ಆದರೆ ಮಾತ್ರ ನೋವು ನಲಿವು ಆಗೋದು. ಈಗ ನೋಡಿ, ನೋವು ನಲಿವಾಗಲಿ, ಶೀತ ಉಷ್ಣ ಆಗಲಿ, ಈ ಒಂದು ಶರೀರಕ್ಕೆ ನಾನು ಹಿಮಾಲಯದಲ್ಲಿ ಎಷ್ಟೋ ಮಹಾತ್ಮರು, ತಪೋವನ್ ಮಹಾರಾಜರು ಸುಮ್ಮನೆ ಒಂದು ಮೇಲಂಗಿ ಹಾಕ್ಕೊಂಡು ಇರ್ತಿದ್ರಂತೆ. ಅವ್ರೇನು ಸ್ವೆಟರು, ಶಾಲು ಹಂಗೆಲ್ಲ ಏನು ಹೊದ್ಕೊಂಡಿದ್ದದ್ದು ನಾವು ಫೋಟೋ ನೋಡೇ ಇಲ್ಲ ಅವ್ರದ್ದು. ಅಂದರೆ ಚಿನ್ಮಯಾನಂದರ ಗುರುಗಳು. ಈಗಲೂ ಎಷ್ಟೋ ಜನ ಹಿಮಾಲಯದಲ್ಲಿ ಅಷ್ಟು ಕೊರಿಯೋ ಚಳಿಯಲ್ಲಿ ಕೂಡ ಅವ್ರು ಏನೋ ಒಂದು ಸಣ್ಣ ಅಂಗಿ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಅಂದರೆ ನಾನು ಅದಕ್ಕೆ ಸ್ಪರ್ಶಿಸಿದ್ರೆ, ಕಾಂಟ್ಯಾಕ್ಟ್ ಆದರೆ ಮಾತ್ರ ಇದೆಲ್ಲ ಆಗೋದು. ಹಾಗೆ ಈ ನೋವು ನಲಿವು ಕೂಡ ನೋಡಿ, ಪಕ್ಕದ ಮನೇಲಿ ಏನೋ ಆಯಿತು, ಐ ಡೋಂಟ್ ಬಾದರ್, ಐಸೆ ಪರವಾಗಿಲ್ಲ ಬಿಡ್ರಿ, ಎಲ್ರಿಗೂ ಆಗುತ್ತೆ, ಆ ಥರ ನಿಮಗೂ ಆಗಿದೆ, ಅದಕ್ಕೆ ಯಾಕೆ ಅಷ್ಟೊಂದು ತಲೆಗೆ ಹಚ್ಕೋತೀರಾ ಅಂತ. ಅದೇ ನನ್ನ ಮನೆಯಲ್ಲಾದಾಗ ಮಾತ್ರ ಸ್ಪರ್ಶಾಸ್ತು ಕೌಂತೇಯ. ಇದಕ್ಕೆ ಸ್ವಾಮಿ ಚಿನ್ಮಯಾನಂದರು ಒಂದು ಯಾವಾಗಲೂ ಸುಂದರವಾದ ಒಂದು ಏನದು ದೃಷ್ಟಾಂತವನ್ನು ಕೊಡ್ತಾಯಿದ್ರು. ಯಾರೋ ಹಳ್ಳಿ ಅಜ್ಜಿ ತನ್ನ ಮಗ ಸೊಸೆ ಬೊಂಬೈಯಲ್ಲಿ ಇರ್ತಾರೆ, ಅಲ್ಲಿಗೆ ಹೋಗಿರ್ತಾಳೆ ಅವಳು. ಅಲ್ಲಿ ಹೋದಾಗ ಅವಳು ಹಳ್ಳಿನಲ್ಲಿ ಸಿಕ್ಕಾಪಟ್ಟ ಕೆಲಸ ಮಾಡಿದ್ದವಳು. ಬಾಂಬೆನಲ್ಲಿ ನಿಮಗೆಲ್ಲ ಗೊತ್ತು, 10x10 ಅಥವಾ 10x20 ಅಷ್ಟೇ ಮನೆ. ಆಕೆ ಎಷ್ಟು ಕೆಲಸ ಮಾಡಿದರೂ ಕೂಡ ಅವಳಿಗೆ ಸಾಕಾಗ್ತಾ ಇರಲಿಲ್ಲ. ಮಗ ಸೊಸೆ ಇಬ್ಬರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಇವಳು ಏನು ದಿನ ಎಲ್ಲ ತೆಗಿಯೋದು, ಎಲ್ಲ ಒರೆಸೋದು, ಎಲ್ಲ ಗುಡಿಸೋದು ಮಾಡಿದರೂ ಕೂಡ ಅವಳಿಗೆ ಟೈಮ್ ಪಾಸ್ ಆಗ್ತಾನೆ ಇರಲಿಲ್ಲ. ಅವಳು ಎಲ್ಲ ಒರೆಸಿ ಏನು ಮಾಡ್ತಾ ಇದ್ದಾಳೆ, ಒಂದು ಸಲ ಏನು ಮಾಡ್ತಾಳೆ ಅವಳು, ಇನ್ನೂ ಏನೇನು ಕ್ಲೀನ್ ಮಾಡ್ಬೋದು, ಎಲ್ಲ ಮಾಡ್ಬೋದು ಅಂತ ಹೇಳಿ ಹುಡುಕಿ ಮಾಡ್ತಾ ಇರುವಾಗ ಎಲೆಕ್ಟ್ರಿಕಲ್ ಸಾಕೆಟ್ ಕ್ಲೀನ್ ಮಾಡೋಕ್ಕೆ ಹೋಗ್ತಾಳೆ. ಎಲೆಕ್ಟ್ರಿಕಲ್ ಸಾಕೆಟ್ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಅದು ಕರೆಂಟ್ ಹೊಡೆಯುತ್ತೆ. ಒಂದು 2-3 ದಿನ ಹೀಗೆ ಮಾಡ್ತಾ ಇರ್ತಾಳೆ, ಹೇಳಿರಲ್ಲ, ಮಗನಿಗೆ ಹೇಳ್ತಾಳಂತೆ. ಆಮೇಲೆ
ಮಗ ಹೇಳ್ತಾನೆ, ಅಲ್ಲ ಅಮ್ಮ ನೀನು ಏನು ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ ಅವನು. ಸೊಸೆ ಕಡೆನೂ ಹೆಂಡತಿ ಕಡೆನೂ ನೋಡ್ತಾನೆ ಅವನು, ಏನು ಮಾಡಿದ್ಲಿ ಇವಳು ಅಂತ. ಇಲ್ಲ ನಾನೇನು ಮಾಡಿಲ್ಲ, ನಾನು ಆಫೀಸ್ಗೆ ಹೋಗಿದ್ದೆ, ಅವ್ರು ಈಗ ಹೇಳಿದ ಮೇಲೆ ಗೊತ್ತಾಗ್ತಾ ಇರೋದು ನನಗೆ ಅಂತ ಹೇಳ್ತಾಳೆ ಅವಳು. ಏನಮ್ಮ ಮಾಡಿದೆ ನೋಡು, ಎಲ್ಲ ಒರೆಸ್ದಾಗ ಏನಾಗಲ್ಲ, ಆದರೆ ಇಲ್ಲೂ ಒರೆಸ್ಲಿಕ್ಕೆ ಹೋದಾಗ ಹಳ್ಳಿ ಮುದುಕಿ, ಅದಕ್ಕೇನು ಗೊತ್ತಿಲ್ಲ, ಇಲ್ಲೂ ಒರ್ಸಕ್ಕೆ ಹೋದಾಗ ಮಾತ್ರ ಅದೇನೋ ಕಚ್ಚಿದಂಗೆ ಆಗುತ್ತೆ. ನಾನು ಊರಿಗೆ ಹೋಗ್ತೀನಿ, ನನಗೆ ಯಾಕೋ ಇಲ್ಲಿ ಸರಿ ಹೋಗ್ತಿಲ್ಲ ಅನ್ನೋಕ್ಕೆ ಶುರು ಮಾಡ್ತಾಳೆ. ಆವಾಗ ಅವನಿಗೆ ಹೇಳ್ತಾನೆ ಅವನು, ಇಲ್ಲ ಅಲ್ಲಿ ಮುಟ್ಟಬಾರ್ದು, ಅದು ಮುಟ್ಟಿದ್ರೆ ಕರೆಂಟ್ ಹೊಡೆಯುತ್ತೆ ಅಂತ. ಗುರುದೇವ್ ಅದಕ್ಕೆ ಹೇಳ್ತಾರೆ, ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ. ನಾನು ಅದಕ್ಕೆ ಮುಟ್ಲಿಲ್ಲ ಆದರೆ ನನಗೇನು ಆಗೋದೇ ಇಲ್ಲ, ಆದರೆ ನಾನು ಕನೆಕ್ಟ್ ಆಗ್ತಿದ್ದೀನಲ್ಲ ಪಂಚೇಂದ್ರಿಯಗಳಿಂದ ಹೊರಗಿನ ಪ್ರಪಂಚಕ್ಕೆ ನನ್ನನ್ನು ನಾನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಾತ್ರ ಸ್ಪರ್ಶ ಅಸ್ತು ಕೌಂತೆಯ. ಆ ರೀತಿಯಾಗಿ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಈ ಅನುಭವಗಳಾಗ್ತಾ ಇದೆ. ಏನು ಶೀತ, ಉಷ್ಣ, ನೋವು, ನಲಿವು ಎಲ್ಲ ಇದು ಆಗುತ್ತೆ. ಅನಿತ್ಯ ಅದು. ಏನಂತ ಇವಾಗಿರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಹೊರಟೋಗುತ್ತೆ. ಇಟ್ಸ್ ಓಕೆ, ಅಷ್ಟೇ, ಬಂತು ಹೋಗುತ್ತೆ. ಅವುಗಳನ್ನು ಸಹಿಸಿಕೋ. ತಾಂಸಿ ತಿಕ್ಷಸ್ವ ಭಾರತ. ಸಹಿಸ್ಕೊಳ್ಳೋದು ಅಂದ್ರೇನೋ, ಏನೋ ಸಣ್ಣ ಸಣ್ಣ ವಿಚಾರಕ್ಕೆ ನಾವು ಸಿಕ್ಕಾಪಟ್ಟೆ ಗೋಳಾಡ್ಬಿಡ್ತೀವಿ. ಗೋಳಾಡಲೇಬಾರ್ದು ಅಂತ ಯಾರು ಹೇಳೋದಿಲ್ಲ. ಆದರೆ ಬೇಗ ಸಮಾಧಾನ ಮಾಡ್ಕೊಳ್ಳಿ ಅಂತ. ಯಾಕೆ? ಅದು ಅನಿತ್ಯ, ಹೋಗುತ್ತೆ. ಅದು ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ ಭಗವಂತ. ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನಾವು ಹಿರಿಯರ ಹತ್ರ ಹೋಗಿ ಏನಾದರೂ ಸಮಸ್ಯೆ ಹೇಳ್ಕೊಂಡ್ರು ಕೂಡ ಅವ್ರು ಅದೇ ಹೇಳೋದು, ಎಲ್ಲ ಒಳ್ಳೆಯದಾಗುತ್ತೆ. ಏನೂ ಒಳ್ಳೇದಾಗ್ತಿರಲ್ಲ, ನಮಗೆ ಗೊತ್ತಿರುತ್ತೆ. ಆದರೂ ಅವ್ರ ಹತ್ರ ಹೋದಾಗ ಅವ್ರು ಹೇಳೋದೇನೋ ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲ ಯಾಕೆ? ಅನಿತ್ಯ ಇದೆಲ್ಲವೂ ಅನಿತ್ಯ, ಎಲ್ಲ ಸರಿ ಹೋಗುತ್ತೆ. ಆದ್ದರಿಂದ ಅರ್ಜುನ ಸಹಿಸಿಕೋ. ಇದು 2 ವಿಚಾರಗಳು ನಾವು ಇಲ್ಲಿ ನೆನಪಿಟ್ಕೊಳ್ಬೇಕು. ಯಾವುದು? ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ವೆನ್ ವಿ ಗೆಟ್ ಕನೆಕ್ಟೆಡ್ ವಿತ್ ಸಂಬಡಿ, ಡೆಫಿನೆಟ್ಲಿ ದೇರ್ ಈಸ್ ಹ್ಯಾಪಿನೆಸ್ ಆಫ್ ಸಾರೋ. ಡೋಂಟ್ ಗೆಟ್ ಕನೆಕ್ಟೆಡ್, ನಥಿಂಗ್ ಇಸ್ ದೇರ್, ಯು ಆರ್ ಹ್ಯಾಪಿ. ಒಂದು ಪಕ್ಷ ಕನೆಕ್ಟ್ ಆದರೂ ಕೂಡ ಇಫ್ ದೇರ್ ಈಸ್ ಹ್ಯಾಪಿನೆಸ್ ಆಫ್ ಸಾರೋ, ಇಟ್ ಕಮ್ಸ್ ಅಂಡ್ ಗೋಸ್. ಹಾಗಂತ ಏನು ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ, ನೀವು ಕನೆಕ್ಟೇ ಆಗಬಾರ್ದು ಅಂತ. ಆದ್ಯ ಈ ರೀತಿ ಇರುತ್ತೆ, ಆಗಲಿಲ್ವಾ ಈ ರೀತಿಯಾಗಿರುತ್ತೆ ಅಷ್ಟೇ. ದೇರ್ ಇಸ್ ನಥಿಂಗ್ ಗ್ರೇಟ್ ಅಬೌಟ್ ದ್ಯಾಟ್ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಅದರಿಂದ ಸಹಿಸ್ಕೋ ಅಂತ ಹೇಳ್ತಾ ಇದ್ದಾನೆ ಅವನು. ಎಲ್ಲವನ್ನ ಸಹಿಸ್ಕೊಂಡಾಗಲೇ ಗಟ್ಟಿ ಆಗೋದು. ವಿ ಹ್ಯಾವ್ ಟು ನ್ಯಾವಿಗೇಟ್ ಥ್ರೂ ಅವರ್ ಪ್ರಾಬ್ಲಮ್ಸ್. ಆವಾಗಲೇ ನಾವು ಶಕ್ತಿವಂತರಾಗ್ಲಿಕ್ಕೆ ಸಾಧ್ಯ. ಆ ಕಷ್ಟಗಳನ್ನು ಎದುರಿಸಿ ನಿಂತಾಗಲೇ ನಮಗೆ ಆ ಶಕ್ತಿ ಬರುವಂಥದ್ದು. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾನೆ, ತಾಂಸಿ ತಿಕ್ಷಸ್ಸು ಭಾರತ. ಗೋಳಾಡಬೇಡ, ಎದುರಿಸು. ತಾಂಸಿ ತಿಕ್ಷಸ್ಸು ಭಾರತ, ಸಹಿಸಿಕೋ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿತಾ, ಯಂ ಹಿ ನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಇವುಗಳು ಯಾರನ್ನೂ ಬಾಧಿಸುವುದಿಲ್ಲವೋ, ಯಾರಿಗೆ ನೋವು ನಲಿವು ಒಂದೇ ಆಗಿರುತ್ತದೆಯೋ ಅಂತಹ ಧೀರನು, ಎಲೈ ಪುರುಷ ಶ್ರೇಷ್ಠನೇ, ಆತ್ಮನ ಅಮೃತತ್ವವನ್ನು ತಿಳಿಯುವುದಕ್ಕೆ ಅರ್ಹನಾಗುತ್ತಾನೆ. ಈಗ ಈ ಪ್ರಾಬ್ಲಮ್ಗಳಿಗೆಲ್ಲ ಸಲ್ಯೂಷನ್ ಏನೋ? ಆ ಚೈತನ್ಯ ಶಕ್ತಿ, ಬದಲಾಗದೇ ಇರುವಂತಹ ಚೈತನ್ಯ ಶಕ್ತಿ ನಾನು ಯಾವುದು? ಆ ಆತ್ಮನ ಅಮೃತತ್ವ. ಅಮೃತ ಅದು ಯಾವತ್ತೋ ಇತ್ತು, ಇವಾಗ ಬಂತು, ಮುಂದೆ ಹೊರಟೋಗುತ್ತೆ ಅಲ್ಲ. ಅಮೃತ ಅದು ಸಾವಿಲ್ಲದೆ ಇರುವಂಥದ್ದು. ಆ ಅಮೃತತ್ವವನ್ನು ತಿಳಿಯುವುದಕ್ಕೆ ಅರ್ಹತೆ ಬೇಕು ನನಗೆ. ಎಲ್ಲರೂ ಐ ಆಮ್ ಎಲಿಜಿಬಲ್, ನಾವು ಇದನ್ನೆಲ್ಲ ಓದಕ್ಕೆ ಹೋಗುವಾಗ ಸ್ವಾಮೀಜಿಯವರು ಹೇಳಿದ್ರು, ಇದಷ್ಟು ಸುಲಭವಾಗಿ ಅರ್ಥ ಆಗಲ್ಲ ಅಂತ ಹೇಳ್ತಿದ್ರು. ನಾವು ಅವಾಗೆಲ್ಲ ಅಂದ್ಕೊಳ್ತಾ ಇದ್ವಿ, ಬೇರೆಯವ್ರಿಗೆ ಅರ್ಥ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ನಾವೆಲ್ಲ ಸ್ವಲ್ಪ ಬುದ್ಧಿವಂತರಲ್ವಾ, ನಮ್ಗೆ ಅರ್ಥ ಆಗುತ್ತೆ ಅಂತ. ಇದು ಬುದ್ಧಿಯ ಮಟ್ಟದಲ್ಲಿ ಅರ್ಥ ಆಗುವಂಥದ್ದಲ್ಲ ಅನ್ನೋದು ನಮ್ಗೆ ಅರ್ಥವೇ ಆಗಿರಲಿಲ್ಲ. ಅದು ಬೇರೆ ಸಬ್ಜೆಕ್ಟ್ಗಳನ್ನ ಅರ್ಥ ಮಾಡ್ಕೊಳ್ಬೋದು, ಅದೇ ಥರ ಇದೂ ಇಲ್ಲ. ಇಟ್ ನೀಡ್ಸ್ ಸರ್ಟನ್ ಕ್ವಾಲಿಫಿಕೇಷನ್, ಅರ್ಹತೆ ಬೇಕು ನಮಗೆ. ಅದನ್ನು ಹೇಳ್ತಾ ಇದ್ದಾನೆ. ಇವುಗಳು ಯಾರನ್ನು ಬಾಧಿಸುವುದಿಲ್ಲವೋ,
ಯಾವುದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾನೆ, ಶೀತ ಉಷ್ಣ ನೋವು ನಲಿವು ಬಾಧಿಸುವುದಿಲ್ಲವೋ, ಯಾರಿಗೆ ನೋವು ನಲಿವು ಒಂದೇ ಆಗಿರುತ್ತದೆಯೋ. ಎಂಥದ್ರಿ ಅದು ನೋವು ನಲಿವು ಒಂದೇ ಆಗಿರೋದು ಅಂತ ಅಲ್ವಾ? ನೋವು ನಲಿವು ಒಂದೇ ಆಗಿರೋದು, ಅದನ್ನು ಸಹಿಸ್ಕೊಳ್ಳೋದು ಅಂತ ಅಂದರೆ ಏನದು? ನೋವು ನಲಿವು ಒಂದೇ ಆಗಿರುತ್ತೆ ಅಂತ ಹೇಳಿದ್ರೆ, ಕಷ್ಟಗಳು ಬರುತ್ತೆ ಹೋಗುತ್ತೆ, ಸುಖ ಬರುತ್ತೆ ಹೋಗುತ್ತೆ, ಅದನ್ನು ಯಾವಾಗಲೂ ನಾನು ಅದು ಅನಿತ್ಯ ಅಂತ ತಿಳ್ಕೊಂಡು ಬಿಟ್ಬಿಡ್ತೀನಿ. ಅಂತಹ ಧೀರನು, ನೋವು ನಲಿವು ಒಂದೇ ಆಗಿರುತ್ತದೆಯೋ ಅಂತಹ ಧೀರನು ಅಂದರೆ ತುಂಬ ಸುಖ ಬಂತು ಖುಷಿಯಾಗಿ ಕುಣಿದಾಡ್ಬಿಡೋದು. ಅದಕ್ಕೂ ಗುರುದೇವ್ ಕೊಡೋ ಉದಾಹರಣೆಗಳೇ ಬಹಳ ಚೆನ್ನಾಗಿದೆ. ಅದನ್ನೇ ಹೇಳ್ತೀನಿ ನಾನು. ಯಾರಿಗೋ ಲಾಟರಿ ಹೊಡಿತಂತೆ, ಎಷ್ಟು 10 ಕೋಟಿ. ನೆಕ್ಸ್ಟ್ ಡೇ ಪಾರ್ಟಿ, ಎಲ್ಲರಿಗೂ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಎಲ್ಲ ಪಾರ್ಟಿ, ಏನು ಅಷ್ಟು ಖುಷಿ. ನೆಕ್ಸ್ಟ್ ಡೇನೇ ಎಲ್ಲ ಮಾಡಾಯಿತು. ಆಮೇಲೆ ಮೆಸೇಜ್ ಬರುತ್ತಂತೆ, ಇಲ್ಲ ನಿಮ್ಮ ಟಿಕೆಟ್ಗೆಲ್ಲ ಬಂದಿರೋದು ಮತ್ತಾರದ್ಗೋ, ಅದು ನಂಬರ್ ಹೇಳುವಾಗ ತಪ್ಪಾಗಿದೆ, 56 ಅನ್ನೋದು 63 ಅಂತ ಹೇಳಿದೆ ಅಂತ. ಫುಲ್ ಡೌನ್ ಆಗೋಗ್ಬಿಡ್ತ ನಾನು. ಯಾಕೆ ಇಷ್ಟೆಲ್ಲ ಖರ್ಚು ಮಾಡಿ ಸಾಕಷ್ಟು ಎಂಜಾಯ್ ಮಾಡೋಗೋಗಿದೆ, ಈಗ ಕಂಪ್ಲೀಟ್ಲಿ ಈಸ್ ಫಾಲಿಂಗ್ ಡೌನ್. ಹಾಗೆ ಸುಖ ಬಂದಾಗ ಅತ್ಯಂತ ಏನದು ಎಕ್ಸ್ಪ್ರೆಸ್ ಮಾಡಿ ಕುಣಿದಾಡಿ ಎಲ್ಲ ಮಾಡಿ ಆ ಗ್ರಾಫ್ ತುಂಬ ಮೇಲೆ ಹೊಟ್ಟೋಗಿತ್ತೆ ಅಂದ್ಕೊಳ್ಳಿ, ಅದು ತಿರ್ಗಾ ನಾರ್ಮಲ್ಲಿಗೆ ಬರ್ಲಿಕ್ಕೆ ಬಹಳ ಟೈಮ್ ತೊಗೊಳುತ್ತೆ. ಅಥವಾ ಯಾವುದೋ ದುಃಖದಲ್ಲಿ ನಾವು ತುಂಬ ದುಃಖ ಪಟ್ಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ, ನಲಿವು ಆ ಗ್ರಾಫ್ ಅಷ್ಟೇ. ಈಗ ನಾರ್ಮಲ್ ಆಗಿದ್ದರೆ ಗ್ರಾಫ್ ಇಲ್ಲಿರುತ್ತೆ, ಇದು ಅದು ತುಂಬ ಮೇಲೆ ಹೋಗಿರುತ್ತೆ, ಇಲ್ಲ ತುಂಬ ಕೆಳಗೆ ಹೋಗಿಬಿಟ್ಟಿರುತ್ತೆ ಅಂದರೆ ಅದು ನಾರ್ಮಲ್ಸಿಗೆ ಬರಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆದರೆ ಧೀರ ಏನು ಮಾಡ್ತಾನೆ, ಅವನು ಸಂತೋಷವನ್ನು ಅನುಭವಿಸ್ತಾನೆ, ಆದರೆ ಅದರಲ್ಲಿ ಕಳೆದೋಗ್ಬಿಡೋದಿಲ್ಲ. ಅಂದರೆ ಹಿ ವಿಲ್ ನಾಟ್ ಬಿ ಕ್ಯಾರಿಡ್ ಅವೇ ಬೈ ದ್ಯಾಟ್. ಹಿ ಹ್ಯಾಸ್ ಅ ಕಂಟ್ರೋಲ್. ಎಂಜಾಯ್ ಮಾಡ್ತಾನೆ, ಆದರೆ ಅವನಿಗೆ ಗೊತ್ತಿದೆ ನಾನು ಇದನ್ನು ಇಷ್ಟು ಅನುಭವಿಸ್ಬೋದು ಅಂತ. ಹಾಗೆ ದುಃಖ ಕೂಡ ಅಷ್ಟೇ. ನೀವು ನಮ್ಮೆಲ್ಲರ ಅನುಭವಕ್ಕೂ ಬಂದಿದೆ ನೋಡಿ. ಎಲ್ಲೋ ಮದುವೆ ಮನೆಗೆ ಹೋಗಿರ್ತೀವಿ, ತುಂಬ ಸಂತೋಷವಾಗಿ ಎಲ್ಲರೂ ಸಿಕ್ಕಿರ್ತಾರೆ, ಸಾಕಷ್ಟು ಮಾತನಾಡಿರ್ತೀವಿ, ಸಾಕಷ್ಟು ಗಡಿಬಿಡಿಯಲ್ಲೆಲ್ಲ ಕೆಲಸ ಮಾಡಿರ್ತೀವಿ, ಆಮೇಲೆ ಸಾಕಾಗಿರುತ್ತೆ, ಹೋಗಿ ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ. ಹಾಗೆ ದುಃಖ ಕೂಡ ಏನೋ ಒಂದು ಆಗಿರುತ್ತೆ, ಅದನ್ನು ಯೋಚಿಸಿ 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 ಎಲ್ಲರ ಹತ್ರ ಹೇಳ್ಕೊಂಡು 1 ದಿನ 2 ದಿನ 3 ದಿನ ವಾರ ಆದರೂ ಅದು ಹೋಗೋದೇ ಇಲ್ಲ. ಮಾತೆತ್ತಿದ್ರೆ ಅದೇ ಕಾಣಿಸ್ತಾ ಇರುತ್ತೆ, ಅದೇ ವಿಚಾರ ಬರ್ತಾ ಇರುತ್ತೆ, ಯಾರ ಹತ್ರ ಮಾತನಾಡೋಕೆ ಹೋದ್ರೂ ಅದೇ ಬರ್ತಾ ಇರುತ್ತೆ. ಅಂಥ ಸಮಯದಲ್ಲೂ ನಿದ್ದೆ ಬರೋದಿಲ್ಲ. ಯಾವಾಗ ಮನಸ್ಸು ಪ್ರಶಾಂತವಾಗಿರುತ್ತೋ ಅವಾಗಷ್ಟೇ ನಿದ್ದೆ ಬರೋದು. ಆ ಪ್ರಶಾಂತವಾಗಿ ಇಟ್ಕೊಳ್ಳೋದು ಹೇಗೆ? ಈ ನೋವು ನಲಿವು ಒಂದೇ ಸಮನಾಗಿ ಯಾರು ತಗೊಳ್ಳೋಕ್ಕಾಗತ್ತೋ ಅವರಿಗೆ. ಅಂತಹ ವ್ಯಕ್ತಿ ಆತ್ಮನ ಅಮೃತತ್ವವನ್ನು ತಿಳಿಯೋದಕ್ಕೆ ಅರ್ಹನಾಗಿರ್ತಾನೆ. ಈಗ ಇಫ್ ದ ಮೈಂಡ್ ಈಸ್ ಆಕ್ಯುಪೈಡ್ ಫಾರ್ ಸಮಥಿಂಗ್, ಈ ಥರ ತುಂಬ ಸಂತೋಷಪಟ್ಟಿದ್ದು ಹೊರಗಡೆನೆ ಇದಕ್ಕೆ ಓಡ್ತಾ ಇದ್ದರೆ ಇಟ್ ಇಸ್ ನಾಟ್ ಅವೈಲಬಲ್. ಯಾವುದಕ್ಕೂ ಸಿಗ್ತಾ ಇಲ್ಲ ಅದು. ನಾನು ಪ್ರಯತ್ನ ಮಾಡಿ ನೋಡಿ, ಎಲ್ಲ ತುಂಬ ಇದನ್ನೇ ಹೇಳ್ತೀನಿ, ಮದುವೆ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ಕೊಂಡೆಲ್ಲ ಬಂದಿದ್ದೀವಿ, ತಕ್ಷಣ ಬಂದು ಕೂತ್ಕೊಂಡು ನಾನು ಭಗವದ್ಗೀತೆ ಪಾರಾಯಣ ಮಾಡ್ತೀನಿ, ಇಲ್ಲ ವೇದ ಪಠನ ಮಾಡ್ಬೋದು, ಹಾಗೂ ಹೀಗೂ ಮನಸ್ಸೆಲ್ಲೋ ಇರುತ್ತೆ. ಆದರೆ ಏನೋ ಒಂದು ಓದ್ತೀನಿ ಅಂತೆಲ್ಲ ಅಂದ್ಕೊಂಡಾಗ ಮನಸ್ಸಲ್ಲಿ ಸಿಗೋದಿಲ್ಲ. ಮೈಂಡ್ ಈಸ್ ನಾಟ್ ಅವೈಲಬಲ್ ಫಾರ್ ದ್ಯಾಟ್. ಅಥವಾ ಒಂದು ಪ್ರವಚನ ಕೇಳೋಕ್ಕೆ ಹೋಗಿ ಕೂತ್ಕೊಳ್ತೀನಿ, ಇಷ್ಟೆಲ್ಲ ಆದಮೇಲೆ ಈಗ 4 ಗಂಟೆ ಆಯ್ತಲ್ವ, 3:15 ಹೊರಟ್ರೆ ಸಾಕು, ನಾನು 3:15ವರೆಗೂ ಮದುವೆ ಮನೇಲಿ ಇರ್ತೀನಿ, 4 ಗಂಟೆಗೆ ಹೋಗಿ ಕೂತ್ಕೊಂಡು ಪ್ರವಚನ ಕೇಳ್ತೀನಿ. ಎಲ್ಲಿ ಕೇಳೋಕ್ಕಾಗತ್ತೆ? ಮನಸ್ಸು ಇನ್ನೂ ಅಲ್ಲೇ ಇರುತ್ತೆ. ಅಷ್ಟು ಬೇಗ ಸ್ವಿಚ್ ಆನ್ ಆಗೋಕ್ಕೆ ನಮಗಿನ್ನೂ ಕೆಪಾಸಿಟಿ ಇರೋದಿಲ್ಲ. ಆ ನೋವು ನಲಿವನ್ನು ಸಮತ್ವದಲ್ಲಿ ಯಾವಾಗ ತಗೊಳ್ಳಿಕ್ಕಾಗತ್ತೋ ದೆನ್ ಓನ್ಲಿ ದಿ ಮೈಂಡ್ ವಿಲ್ ಬಿ ಅವೈಲಬಲ್. ಯಾವುದಕ್ಕೆ? ಅಮೃತತ್ವವನ್ನು ತಿಳಿಯೋದಕ್ಕೆ ಅರ್ಹತೆಯನ್ನು ಪಡಿತಾನೆ ಅಂತ. ಅದಕ್ಕೆ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ ಅಂತಃಕರಣ ಶುದ್ಧಿ. ಸ್ವಾಮೀಜಿಯವರು, ಬ್ರಹ್ಮಾನಂದ ಸ್ವಾಮೀಜಿಯವರು ಇಡೀ ಭಗವದ್ಗೀತೆ ಹೇಳುವಾಗಲೂ ಅವರು ಕರ್ಮಯೋಗ ಆಗಲಿ ಭಕ್ತಿ ಯೋಗ ಆಗಲಿ ಈ ಯೋಗ ಹೀಗೆ ಅಂತ ಹೇಳೋದಕ್ಕೆ, ಇದನ್ನು ಅಭ್ಯಾಸ ಮಾಡೋ ಅಂತರ ಹೇಳೋದೇ ಇಲ್ಲ ಅವರು. ಪ್ರತಿಯೊಂದು ಅಧ್ಯಾಯದಲ್ಲೂ ಅವ್ರು ಹೇಳೋದೇನೋ ಅಂತರಂಗ ಶುದ್ಧಿ, ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು.
ಆ ಶುದ್ಧವಾದ ಮನಸ್ಸಷ್ಟೇ ಆತ್ಮನನ್ನು ಅರಿಲಿಕ್ಕೆ ರೆಡಿ ಆಗೋದು. ಅದರಿಂದ ಅಂತರಂಗ ಶುದ್ಧಿ ಅಂತ ಹೇಳ್ತಾನೆ ಇರ್ತಾರೆ. ಅಂತರಂಗ ಶುದ್ಧಿ ಅಂದರೆ ಈ ನೋವು ನಲಿವು ಎಲ್ಲವನ್ನು ಸರಿಯಾಗಿ ತಗೊಳ್ಳಿಕ್ಕಾಗುವಂಥವನು. ಅಲ್ಲಿ ಯಾವುದೇ ರೀತಿಯ ಏರುಪೇರು ಇರೋದಿಲ್ಲ. ಅಂತಹ ಮನಸ್ಸು ಅದು ಅಮೃತತ್ವಕ್ಕೆ ಅರ್ಹತೆಯನ್ನು ಪಡೆಯುತ್ತೆ. ಆತ್ಮನ ಅಮೃತತ್ವವನ್ನು ತಿಳಿಯುವುದಕ್ಕೆ ಅರ್ಹನಾಗುತ್ತಾನೆ. ಹಾಗಾದರೆ ಈಗ ನಾವು ಪ್ರಾಕ್ಟಿಕಲಿ ಯೋಚಿಸ್ಬೇಕಾದ್ರೆ ಅಥವಾ ನಮ್ಮ ಸಾಧನೆ ಏನಾಗಿರಬೇಕು ಅಂತ ಅಂದ್ಕೊಳ್ಳೋದಾದರೆ, ನೋವು ನಲಿವು ಎಲ್ರಿಗೂ ಬಂದೇ ಬರುತ್ತೆ, ಹೇಗೆ ಬಿಟ್ಬಿಡೋಕ್ಕಾಗತ್ತೆ ಅಲ್ವಾ? ಆ ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು. ನೋವು ನಲಿವು ಬರುತ್ತೆ, ಮನಸ್ಸು ಶುದ್ಧವಾಗಿಟ್ಕೊಳ್ಳಿ ಅಂತೀರಾ, ಅದು ಅರ್ಹತೆಗೆ ಬರುತ್ತೆ. ಇದೆಲ್ಲ ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ನೋಡಿ, ಈಗ ಒಂದು ಪೆಟ್ಟು ಬಿದ್ದಿದೆ ಅಂತ ನನಗೆ ಆದರೆ ಸ್ವಾಮೀಜಿಯವ್ರು ಹೇಳೋದು ತರಚು ಗಾಯವ ಕೆರೆದು ಹುಣ್ಣನ ಆಗಿಪುದು ಕಪ್ಪಿ ಅಂತ. ಎಲ್ಲರಿಗೂ ಪೆಟ್ಟು ಬೀಳುತ್ತೆ. ಯಾಕಂದರೆ ಸಂತರಿಗೂ ಜ್ಞಾನಿಗಳಿಗೂ ಪ್ರಪಂಚ ಇದೆ, ಅವ್ರಿಗೇನು ಸೆಪರೇಟ್ ಇಲ್ಲ. ನಮಗೂ ಇದೇನೇ ಇರೋದು. ಹಾಗಾಗಿ ಪೆಟ್ಟು ಅವರಿಗೂ ಬೀಳುತ್ತೆ, ನಮಗೂ ಬೀಳುತ್ತೆ. ಅವ್ರು ಪೆಟ್ಟು ಬಿದ್ದಾಗ ಅದನ್ನು ಅನೌನ್ಸ್ ಮಾಡಿಕೊಂಡು ಇರೋರಿಗೆಲ್ಲರಿಗೂ ಹೇಳ್ಕೊಳ್ಳೋದು ಮಾಡದೆ. ಹಾಗಾದರೆ ನಾವು ಯಾರಿಗೂ ಹೇಳ್ಕೊಳ್ಳೇಬಾರ್ದಾ? ಯಾರ ಹತ್ರ ನಮ್ಗೆ ಉತ್ತರ ಸಿಗುತ್ತೋ ಅವರೊಬ್ರಿಗೆ ಹೇಳ್ಕೊಂಡ್ರೆ ಸಾಕು. ಅಂಥವ್ರು ಯಾರು ನನ್ನ ಲೈಫಲ್ಲೇ ಇಲ್ವಾ ಭಗವಂತನಿಗೆ ಹೇಳ್ಕೊಂಡ್ರೆ ಸಾಕು. ಅದು ಬಿಟ್ಟು ಸಿಕ್ಕವ್ರಿಗೆಲ್ಲ ಅದನ್ನು ಹೇಳ್ಕೊಳ್ತಾ ಹೋದರೆ ಸ್ವಾಮೀಜಿ ಹೇಳ್ತಾರೆ, ತರಚು ಗಾಯವ ಕೆರೆದು ಹುಣ್ಣನಾಗಿ ಕುದುಕಿದ್ವಿ. ಒಂದು ಸಲ ಪೆಟ್ಟು ಬಿದ್ದಿದೆ ನನಗೆ, ಅದನ್ನು ಮತ್ತೆ ಹೇಳ್ಕೊಂಡು ನೋಡಿ ಅವ್ರು ಹೀಗೆ ಹೇಳಿಬಿಟ್ರು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ. ನೋಡಿ ಅವ್ರು ಹೀಗೆ ಹೇಳಿಬಿಟ್ರು ನನಗೆ ಮತ್ತೆ ಅದನ್ನೇ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದರೆ ಅದು ಸುಮ್ಮನೆ ಒಂದು ಸಲ ಬರೆದಿದ್ದು. ಮಕ್ಳಿಗೆ ಕಾಪರೇಟಿಂಗ್ ಬರೆಸ್ತಾರಲ್ವ, ಅದು ಒಂದು ಸಲ ಬರೆದಿರುತ್ತೆ. ನಾವು ಅದನ್ನು ಇನ್ನಷ್ಟು ಸಲ ಹೇಳಿ ಅದನ್ನು ಒತ್ತಿ ಬರ್ಕೊಳ್ತೀವಿ. ಹಾಗಾದಾಗ ಆ ನೋವು ತಕ್ಷಣ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಿಂದ ಅದು ಮಾಡ್ಬೋದು, ಆದರೆ ಇದುವರೆಗೂ ಬಂದಿರೋದು ಇದೆಯಲ್ವಾ, ಅದನ್ನೇನು ಮಾಡೋದು? ಅದು ಈಗಲೂ ಬರ್ತಾ ಇರುತ್ತೆ, ನೆನಪಾಗ್ತಾ ಇರುತ್ತೆ. ಅದನ್ನು ಅಲ್ಲೇ ಇಗ್ನೋರ್ ಮಾಡಬೇಕು. ಅದಕ್ಕೆ ಮತ್ತೆ ಪುಷ್ಟಿಯನ್ನು ಕೊಟ್ಟು ಮತ್ತೊಬ್ಬರಿಗೆ ಹೇಳ್ಕೊಂಡು ಅದನ್ನು ಅನಲೈಸ್ ಮಾಡಿ ಡಿಸ್ಕಸ್ ಮಾಡಿ ಏನು ಮಾಡಿದ್ರು ನಾವು ಹಿಂದೆ ಹೋಗಿ ಅದನ್ನು ಕರೆಕ್ಟ್ ಮಾಡಲಿಕ್ಕಂತೂ ಆಗಲ್ಲ. ಅದನ್ನೆಲ್ಲ ಇಟ್ಗೋ ಅಂತ ಹೇಳ್ತಾರೆ. ಹಾಗಾಗಿ ಈ ನೋವಾಗಲಿ ನಾವು ನೋಡಿ ಹೆಚ್ಚು ನೋವಿನ ಬಗ್ಗೆನೇ ನಮ್ಮ ಕತೆ ಇರೋದು, ನಲಿವಿನ ಬಗ್ಗೆ ಯಾರು ಹೇಳ್ಕೊಳಕ್ಕಾಗಲ್ಲ. ಒಂದು 10 ದಿನ ಯಾತ್ರೆ ಹೋಗ್ತೀವಿ, 10 ದಿನದಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಊಟ ಚೆನ್ನಾಗಿರುತ್ತೆ, ಪ್ರಯಾಣ ಚೆನ್ನಾಗಿರುತ್ತೆ, ಬಸ್ ಚೆನ್ನಾಗಿರುತ್ತೆ, ಹೋಟೆಲ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲೋ ಒಂದು ಕಡೆ ಬಸ್ ಪಂಚರ್ ಆಗುತ್ತೆ, ಎಲ್ಲೋ ಒಂದು ಕಡೆ ಹೋಟೆಲಿಗೆ ಲಿಫ್ಟ್ ಇರೋದಿಲ್ಲ, 3ನೇ ಮಾಡಿ ಕೊಟ್ಟಿರ್ತಾನೆ. ಇದೇ ನೆನಪಿರುತ್ತೆ ನಮಗೆ. ಇನ್ನು ಈ 9 ದಿನದ ನೆನಪು ಇರೋದಿಲ್ಲ. ವಿಚಿತ್ರವಾದ ಮನಸ್ಸು. ಅದರಿಂದ ನಾವು ನಲಿವನ್ನು ಏನು ಇದು ಮಾಡಬೇಕಾಗಿಲ್ಲ. ಈ ನೋವಿಗೆ ಯಾಕೆ ಅಷ್ಟೊಂದು ಪ್ರಾಶಸ್ತಿ ಕೊಡ್ತೀವಲ್ವ, ಆದ್ದರಿಂದ ಆ ನೋವು ಹೆಚ್ಚು ಗುರುತನ್ನು ನನ್ನ ಮೇಲೆ ಮಾಡಬಾರ್ದು ಅನ್ನೋ ಥರದಲ್ಲಿ ನೋಡ್ಕೊಳ್ಬೇಕು. ನಲಿವು ತನ್ನಿಂದ ತಾನೇ ಇದಾಗ್ಬಿಡುತ್ತೆ. ಆ ನೋವು ನಲಿವು ಒಂದೇ ಆಗಿರುತ್ತದೆಯೋ ಒಂದೇ ಅಂತಂದರೆ ಆ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡಿರ್ತಾನೋ ಅವನು ಅಮೃತತ್ವವನ್ನು, ಆತ್ಮನ ಅಮೃತತ್ವವನ್ನು ತಿಳಿಯೋದಕ್ಕೆ ಅರ್ಹನಾಗಿರ್ತಾನೆ. ಆದ್ದರಿಂದ ಆ ಮನಸ್ಸಿಗೆ ಫ್ರೀ ಮಾಡ್ಕೊಳ್ಬೇಕು. ಇದರಿಂದೆಲ್ಲ ನಲಿವೇನು ಪ್ರಾಬ್ಲಮ್ ಇಲ್ಲ, ಎಲ್ರಿಗೂ ಗೊತ್ತಿದೆ. ಆದರೆ ಈ ನೋವಿಂದ ಫ್ರೀ ಮಾಡಿಕೊಂಡಾಗ ಆ ಮನಸ್ಸು ಅಮೃತತ್ವ ಅಂದರೆ ಆ ಪರ್ಮನೆಂಟ್ ಸೊಲ್ಯೂಷನ್ ಕಂಡುಕೊಳ್ಳೋದಕ್ಕೆ ರೆಡಿ ಆಗುತ್ತೆ. ಆ ಆತ್ಮನನ್ನು ತಿಳ್ಕೊಂಡ್ರೆ, ನಾನು ಯಾರು ಅನ್ನೋದನ್ನು ತಿಳ್ಕೊಂಡ್ರೆ ಅದೇ ಸೊಲ್ಯೂಷನ್ ಅಂತ ಕೃಷ್ಣ ಹೇಳ್ತಾ ಇರೋದು. ನಾನು ಯಾರೋ ಅನ್ನೋದು ಸರಿಯಾಗಿ ತಿಳ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಸೊಲ್ಯೂಷನ್ ಅದೇ. ಎಷ್ಟು ಸುಂದರವಾಗಿ ಹೇಳ್ತಾನೆ ನೋಡಿ ಅಲ್ವಾ? ಆತ್ಮನ ಅಮೃತತ್ವವನ್ನು ತಿಳಿಯುವುದಕ್ಕೆ ಅರ್ಹನಾಗುತ್ತಾನೆ. ಈಗ ಅದಕ್ಕೆ ಈ ಅಂತಃಕರಣ ಶುದ್ಧಿ ಅಂತ ಏನು ಹೇಳ್ತಾರೆ ಅದರದ್ದೊಂದು ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂತಃಕರಣ ಶುದ್ಧಿ ಅಂತ ಹೇಳಿದರೆ, ಅಂತಃಕರಣ ಅಂತಂದರೆ ಏನೇನಪ್ಪ ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಈ 4 ಸೇರಿರುತ್ತೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ.
ಇದು 4 ಶುದ್ಧವಾದರೆ ಅಂತಃಕರಣ ಶುದ್ಧಿ ಅಂತ ಹೇಳ್ತೀವಿ. ಮನಸ್ಸು ಎಲ್ಲರಿಗೂ ಗೊತ್ತು, ಫ್ಲೋ ಆಫ್ ಥಾಟ್ಸ್. ಈ ಥಾಟ್ಸ್ ಪ್ಯೂರಾಗಿ ಇಟ್ಕೊಳ್ಬೇಕು ಅಂದರೆ ಮಾತನಾಡೋದು ಒಳ್ಳೆಯದೇ ಮಾತನಾಡಬೇಕು, ಯೋಚನೆನೂ ಒಳ್ಳೆಯದೇ ಬರಬೇಕು. ನಾನು ಒಳ್ಳೆಯದೇ ಮಾತನಾಡ್ತಾ ಇದ್ದರೆ ಒಳ್ಳೆ ಯೋಚನೆನೇ ಬರುತ್ತೆ, ಒಳ್ಳೆ ಯೋಚನೆ ಮಾಡ್ತಾ ಇದ್ದರೆ ಒಳ್ಳೇದು ಮಾತನಾಡೋಕ್ಕಾಗತ್ತೆ. ಇಟ್ಸ್ ಮ್ಯೂಚುವಲ್. ಯಾವುದೇ ಸಂದರ್ಭದಲ್ಲೂ ಯಾರ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಕನಸಿನಲ್ಲೂ ಯಾರ ಬಗ್ಗೆನೂ ಕೆಟ್ಟದಾಗಿ ಯೋಚನೆ ಮಾಡಬೇಡ. ಆಗ ಮನಸ್ಸು ಶುದ್ಧವಾಗಿದೆ. ಯಾಕೆ ಹೇಳಿದ್ನಲ್ಲ, ಒಳ್ಳೆಯದು ಯಾವಾಗಲೂ ತುಂಬ ಉಳ್ಕೊಂಡಿರಲ್ಲ, ಕೆಟ್ಟದ್ದೇ ನಮಗೆ ಕಾಣಿಸೋದು. ಹಾಗಾಗಿ ಒಳ್ಳೆಯದನ್ನೇ ನಾವು ನಮ್ಮ ಇದರಲ್ಲಿ ತುಂಬಿಸ್ಕೊಳ್ತಾ ಹೋದರೆ ಅದೇನು ಹೆಚ್ಚು ತೊಂದರೆ ಮಾಡೋದಿಲ್ಲ ನಮಗೆ. ಹಾಗಾಗಿ ಮನಸ್ಸು ಶುದ್ಧ ಆಯ್ತು. ಈಗ ಒಳ್ಳೆಯ ವಿಚಾರವನ್ನೇ ನಾನು ಮಾಡ್ತಾಯಿದ್ದೀನಿ, ಎಲ್ಲರ ಬಗ್ಗೆ ಒಳ್ಳೆಯದನ್ನೇ ಹೇಳ್ತಾ ಇದ್ದೀನಿ, ಒಳ್ಳೆಯದನ್ನೇ ಓದ್ತಾ ಇದ್ದೀನಿ, ಒಳ್ಳೆಯದನ್ನೇ ನೋಡ್ತಾ ಇದ್ದೀನಿ. ಮನಸ್ಸು ವಿಚಾರಗಳು ಕೂಡ ಒಳ್ಳೆಯದೇ ಬರ್ತಾ ಇದೆ. ಮೊದಲೆಲ್ಲ ಒಳಗಡೆ ವಿಚಾರ ಏನೇನೋ ಇದ್ದು ಹೊರಗಡೆ ಮಾತುಗಳು ಮಾತ್ರ ಒಳ್ಳೊಳ್ಳೆದಾಗಿ ಕಾಣಿಸ್ತಾ ಇದ್ದಿದ್ದು ಮಾಡ್ತಾ ಇದ್ವಿ. ಬೇರೆಯವ್ರಿಗೆ ಬೇಜಾರಾಗಬಾರ್ದು. ಇಲ್ಲ, ಹೊರಗಡೆ ಮಾತು ಒಳ್ಳೇದಾಡ್ತಾ ಇದ್ದರೆ ಅದನ್ನು ಮನಸ್ಸಿನಲ್ಲೂ ಒಳ್ಳೆ ವಿಚಾರಗಳೇ ಬರುತ್ತಾರೆ. ನಾವು ಅದನ್ನು ತಿದ್ದುಕೊಳ್ಬೇಕು. ಮನಸ್ಸು ಶುದ್ಧಿ ಆಯಿತು, ಬುದ್ಧಿ ಶುದ್ಧ ಆಗಬೇಕು. ಬುದ್ಧಿ ಅಂದರೆ ಏನು? ನಿಶ್ಚಯಾತ್ಮಕ ಬುದ್ಧಿ. ಈಗ ಬುದ್ಧಿ ಹೇಳುತ್ತೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ನೀ ಹೀಗೆ ಮಾಡಬೇಕಾ ಹೇಳುತ್ತೆ. ಆ ಬುದ್ಧಿ ಸರಿಯಾದ ಸಂಸ್ಕಾರ ಕೊಟ್ಟಿದ್ದರೆ ಅದು ಹೇಳುತ್ತೆ. ಹೋದ ಸಲ ಅವಳು ನಿನ್ನ ಜೊತೆ ಜಗಳ ಆಡಿದ್ಲು ಹೌದು, ಅಥವಾ ನೀನನ್ನು ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಹೌದು, ಆದರೂ ಪರವಾಗಿಲ್ಲ ಬಿಟ್ಬಿಡು, ನೀನು ಆಕೆಯನ್ನು ಚಂದದಲ್ಲಿ ಮಾತಾಡಿಸು ಅಂತ. ಯಾವುದೋ ಬುದ್ಧಿ ಸಂಸ್ಕಾರ ಕೊಟ್ಟಿದ್ರೆ ಅದು ಹೇಳುತ್ತೆ. ಇಲ್ಲದೇ ಇದ್ದರೆ ಇಮಿಡಿಯೇಟಾಗಿ ರಿಯಾಕ್ಟ್ ಆಗೋದು ಹೇಗೆ? ಯಾರೋ ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡಿಲ್ಲ, ಅವರೆಲ್ಲ ನಮಗೆ ಸಿಗ್ತಾರೆ ಅಂದ ಕೂಡಲೇ ಗೊತ್ತಿಲ್ಲದೇ ನಮ್ಮ ಮುಖ ಹೀಗಾಗೋಗ್ಬಿಡುತ್ತೆ. ವಿಲ್ ಹ್ಯಾವ್ ಎ ಲಾಂಗ್ ಫೇಸ್. ಇದು ನಾವು ಮಾಡ್ಕೊಳ್ಬೇಕಾಗಿರೋ ಪ್ರಯತ್ನಗಳು. ಮನಸ್ಸಿನಲ್ಲಿ ಒಳ್ಳೆ ವಿಚಾರಗಳು ಬರಬೇಕು. ಬುದ್ಧಿಯಲ್ಲಿ ಈ ರೀತಿಯ ನಿಶ್ಚಯಾತ್ಮಕ ಬುದ್ಧಿ, ನಾನು ಒಳ್ಳೆಯದನ್ನೇ ಮಾಡೋದಕ್ಕೆ ಅದು ಪ್ರೇರಣೆಯನ್ನು ಕೊಡಬೇಕು ಅಂದರೆ ಒಳ್ಳೆಯದನ್ನೇ ಓದ್ತಾ ಇರಬೇಕು, ಒಳ್ಳೆಯ ಸಂಸ್ಕಾರವನ್ನು ಬುದ್ಧಿ ಕೊಟ್ಟಿರಬೇಕು. ಈಗ ಮನಸ್ಸಾಯಿತು, ಬುದ್ಧಿ ಆಯಿತು, ಚಿತ್ತ ಅಂತ ಒಂದಿದೆಯಲ್ಲ. ಈ ಚಿತ್ತ ಏನು? ಇಟ್ ಇಸ್ ಸ್ಟೋರ್ಡ್ ಥಾಟ್ಸ್. ಈಗ ಸ್ಟೋರ್ಡ್ ಥಾಟ್ಸ್ ಅಂತ ಅಂದರೆ, ನಾನು ಯಾರನ್ನೋ ಒಂದು ವರ್ಷದ ಹಿಂದೆ ನೋಡಿರ್ತೀನಿ, ದೇವಸ್ಥಾನಕ್ಕೋ ಎಲ್ಲ ಹೋದಾಗ ಅವರನ್ನು ಮತ್ತೆ ನೋಡ್ತೀನಿ. ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ನನ್ನ ಬುದ್ಧಿ ಆ ಚಿತ್ತದಲ್ಲಿ ಕೈ ಆಡಿಸಿ, ಓ ಇವರನ್ನು ನೀನು ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನೋಡಿದ್ದೆ ಅನ್ನೋದು ಕನೆಕ್ಟ್ ಮಾಡಿಬಿಡುತ್ತೆ. ದಟ್ ಇಸ್ ಕಾಲ್ಡ್ ಚಿತ್ತ. ಚಿತ್ತ ಇಸ್ ನಥಿಂಗ್ ಬಟ್ ಸ್ಟೋರ್ಡ್ ಥಾಟ್ಸ್. ನಮ್ಮಲ್ಲಿ ಸಾಕಷ್ಟು ವಿಚಾರಗಳು ಅಲ್ಲಿ ಇದೆ, ಫೈಲ್ಗಳು. ಯಾರ್ಯಾರು ಬೇಕೋ ಅವ್ರದ್ದೆಲ್ಲ ಫೈಲ್ಗಳಿದೆ. ಯಾರನ್ನು ತುಂಬ ಹಚ್ಕೊಂಡಿದ್ವಿ, ಯಾರು ನಮ್ಗೇನೇನು ಮಾಡಿದ್ರು ಅವೆಲ್ಲ ಅದರಲ್ಲಿದೆ. ಅದರಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆ ಒಳ್ಳೆಯ ವಿಚಾರಗಳು ನಮಗೇನು ತೊಂದರೆ ಮಾಡಲ್ಲ. ಆದರೆ ಆ ಚಿತ್ತದಲ್ಲಿ ಉಳ್ಕೊಂಡಿರೋದು, ಸ್ಟ್ರಾಂಗಾಗಿ ಉಳ್ಕೊಂಡಿರೋದೆಲ್ಲ ಯಾವುದು? ಕೆಟ್ಟ ವಿಚಾರಗಳು. ಆ ಚಿತ್ತ ಕೂಡ ಶುದ್ಧ ಆಗಬೇಕು. ಅಫ್ಕೋರ್ಸ್ ಇವತ್ತು ಗೀತೆ ಕೇಳ್ತಾ ಇದ್ದೀನಿ, ಇನ್ನು ಮುಂದೆ ನಾನು ಅದನ್ನು ಯಾವುದನ್ನು ಏನದು ತರಚು ಗಾಯವ ಕೆರದು ಅನ್ನೋ ಥರ ಬರೆದಿಟ್ಕೊಳ್ಳಲ್ಲ, ಫೈನ್. ಬಟ್ ಈಗಾಗಲೇ ಬರ್ಕೊಂಡಿರೋದಲ್ಲಿ ಇದೆಯಲ್ಲ, ಅದು ಶುದ್ಧ ಆಗಬೇಕು. ಹೇಗೆ? ಮತ್ತೆ ಅದೇ ಏನೋ ಹೇಳ್ತಾರೆ, ಸೈನ್ಸ್ ಓದೋರೆಲ್ಲ ಕಂಟ್ರೋಲ್ ಆಲ್ಟ್ ಡಿಲೀಟ್ ಒತ್ತಿದ್ರೆ ಅದೆಲ್ಲ ಕಂಪ್ಯೂಟರ್ಗೆ ಆಗತ್ತಷ್ಟೇ. ಯಾವ ಕಂಟ್ರೋಲ್ ಆಲ್ಟ್ ಡಿಲೀಟು ಇಲ್ಲಿ ವರ್ಕ್ ಆಗಲ್ಲ. ಪ್ರಯತ್ನಪೂರ್ವಕವಾಗಿ, ದಟ್ ಇಸ್ ಕಾಲ್ಡ್ ಆಸ್ ವರ್ಕಿಂಗ್ ಆನ್ ಮೈಂಡ್. ವರ್ಕಿಂಗ್ ವಿತ್ ದ ಮೈಂಡ್ ಅಂದರೆ ನಾನೇನೋ ಮಾಡ್ತೀನಿ, ಜಪ ಮಾಡ್ತೀನಿ ಅಥವಾ ಪೂಜೆ ಮಾಡ್ತೀನಿ, ಇದನ್ನು ಐ ವರ್ಕ್ ವಿತ್ ದಿ ಮೈಂಡ್. ವರ್ಕಿಂಗ್ ಆನ್ ದಿ ಮೈಂಡ್ ಅಂದರೆ ನಾನು ಕೂತ್ಕೊಂಡಾಗ ಆ ರೀತಿಯ ವಿಚಾರಗಳು ಬಂದರೆ ಅದು ಹಾಗಲ್ಲ, ನನಗೆ ನಾನೇ ಹೇಳ್ಕೊಳ್ಬೇಕು. ಐ ಶುಡ್ ಗಿವ್ ಸಜೆಷನ್ಸ್, ಐ ಶುಡ್ ಕರೆಕ್ಟ್ ಮೈ ಸೆಲ್ಫ್. ವರ್ಕಿಂಗ್ ಆನ್ ದಿ ಮೈಂಡ್ ಶುಡ್ ಹ್ಯಾಪನ್. ನಾನು ಪ್ರಯತ್ನ ಮಾಡಿದ್ರಷ್ಟೇ ಅದು ಆಗೋದು, ಇಲ್ದಿದ್ರೆ ಆಗೋದಿಲ್ಲ. ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ಟರು ಹೋಗೋದಿಲ್ಲ ಅಂತ. ಐ ಆಮ್ ಸೋ ಯೂಸ್ ಟು ದ್ಯಾಟ್. ನಾನು ಮಾಡದೆ ಇರೋಕ್ಕಾಗದೇ ಇಲ್ಲ ಅಂತ ಹೇಳ್ತೀವಲ್ವ ಎಷ್ಟೋ ವಿಚಾರಗಳನ್ನ. ಬಟ್ ಇಫ್ ಐ ವರ್ಕ್ ಆನ್ ಮೈ ಮೈಂಡ್, ಇಟ್ ಈಸ್ ಪಾಸಿಬಲ್. ನಾವು ವರ್ಕ್ ಮಾಡಬೇಕು. ಏನದು?
ಈ ವಿಚಾರ ಹೌದು, ಇವತ್ತು ಗೊತ್ತಾಗಿದೆ ನನಗೆ, ನನ್ನ ಚಿತ್ತಶುದ್ಧಿ ಆಗಬೇಕು ಅಂತ, ಅದರಲ್ಲಿರುವ ಎಲ್ಲ ಹಳೆಯ ಕಥೆಯನ್ನು ತೆಗೆದುಹಾಕ್ತೀನಿ. ಅದು ಮತ್ತೆ ಬರ್ತಾ ಇರುತ್ತೆ. 25-30 ವರ್ಷದ ಹಿಂದಿನ ಏನೋ ವಿಚಾರ ಬರುತ್ತಪ್ಪ ತಲೆಗೆ. ಅದನ್ನು ಅಲ್ಲೇ ಇಗ್ನೋರ್ ಮಾಡ್ತಾ ಹೋದರೆ ಅದು ಎಷ್ಟು ಸಲ ಎದ್ದೋಳಕ್ಕೆ ಸಾಧ್ಯ? ಇಟ್ಸ್ ಲೈಕ್ ಎ ವೇವ್, ಇಟ್ ಕಮ್ಸ್ ಇಟ್ ಫಾಲ್ಸ್. ಅದು ಮತ್ತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಹಾಗೆ ಶಮನ ಆಗೋಗ್ತದೆ. ಹಾಗೆ ಮನಸ್ಸು, ಬುದ್ಧಿ, ಚಿತ್ತ ಇದು ಮೂರೂ ಶುದ್ಧವಾಗಿ ಅಹಂಕಾರ ಅನ್ನೋದು ಶುದ್ಧಿ ಆಗಬೇಕು ಅಂತಂದರೆ ಇದು ಎಲ್ಲವೂ ನಿಮಿತ್ತ ಮಾತ್ರ. ಇದು ಯಾವುದೂ ನನ್ನಿಂದ ನಡೀತಾ ಇಲ್ಲ. ಭಗವಂತನಿಗೆ ಎಲ್ಲವನ್ನು ಅರ್ಪಿಸಿ ಇದು ಭಗವಂತ ಹೇಳ್ತಾ ಇದ್ದಾನೆ ಅಂತೇಳಿ ನಾನು ಮಾಡಿದಾಗ ಅದು ಅಹಂಕಾರ ಹೋಗುತ್ತೆ. ನಾನು ಹೇಳಿದೆ ಅಲ್ವಾ, ಮೊದಲನೇ ಅಧ್ಯಾಯ ಮಾಡಿದಾಗ ಕೃಷ್ಣ ಕಾನ್ಷಿಯಸ್ನೆಸ್ ಅಂದರೆ ನನ್ನ ಹೃದಯದಲ್ಲಿ ಒಳ್ಳೆ ಮೌಲ್ಯಗಳನ್ನು ನಾನು ತುಂಬಿಕೊಂಡಾಗ ಕೃಷ್ಣ ಬಂದಲ್ಲಿ ಕೂತ್ಕೊಳ್ತಾನೆ. ಆಗ ನಾನು ಮಾತಾಡೋದು ಬೇರೆ, ಕೃಷ್ಣ ಮಾತಾಡೋದು ಬೇರೆ ಆಗಿರೋದಿಲ್ಲ. ದಾಟ್ ಇಸ್ ಕೃಷ್ಣ ಕಾನ್ಷಿಯಸ್ನೆಸ್. ಬಂದು ನನ್ನೆಲ್ಲ ಭಗವಂತ ಕೂತ್ಕೊಳ್ಬೇಕು ಅಂದರೆ ಅವ್ನಿಗೊಂದು ಸೀಟ್ ಬೇಕಲ್ವಾ? ಆ ಸೀಟ್ ಯಾವುದಾಗಿರಬೇಕು? ಒಳ್ಳೆ ಮೌಲ್ಯಗಳಿದ್ದರೆ ಮಾತ್ರ, ಇಫ್ ಐ ಹ್ಯಾವ್ ಗುಡ್ ವರ್ಚ್ಯೂಸ್, ಆಗ ಭಗವಂತ ಬಂದು ನನ್ನಲ್ಲಿ ನೆಲೆಸ್ತಾನೆ. ಆ ಭಗವಂತ ಬಂದು ನನ್ನಲ್ಲಿ ನೆಲೆಸಿದ್ದಾನೆ ಅನ್ನೋದೇ ಅದೇ ಹೃದಯವಂತಿಕೆ. ಆ ಹೃದಯವಂತಿಕೆ ಇದ್ದರೆ ಅದ್ರ ಕಥೆನೇ ಬೇರೆ. ನಾವೇನು ಅಂದ್ಕೊಳ್ತೀವಿ, ಏನು ಮಾಡಬೇಕು ಅಂತಿದ್ದೀವಿ, ಎಲ್ಲವೂ ಆ ಭಗವಂತನೇ ಮಾಡಿಸ್ತಾ ಹೋಗ್ತಾನೆ. ದ್ಯಾಟ್ ಇಸ್ ಕಾಲ್ಡ್ ಎಸ್ ಕೃಷ್ಣ ಕಾನ್ಷಿಯಸ್ನೆಸ್. ಆ ಕೃಷ್ಣ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ, ಆ ಭಗವಂತ ಎಲ್ಲವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವಾಗ ನನ್ನ ಅಹಂಕಾರ ಎಲ್ಲಿರುತ್ತೆ? ಇರೋದೇ ಇಲ್ಲ. ಹಾಗಾಗಿ ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ, ಇದರಲ್ಲಿ ಅಂತಃಕರಣ ಶುದ್ಧಿ ಅಂತ ಮಾಡ್ಕೊಳ್ಳುವಾಗ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇದನ್ನು ಶುದ್ಧಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಇದು ಶುದ್ಧ ಆದಾಗ ಐ ವಿಲ್ ಬಿ 100% ಇನ್ ದಿ ಪ್ರೆಸೆಂಟ್. 100% ನಾನು ಅವೈಲಬಲ್ ಇದ್ದಾಗ ಏನದು? ಆತ್ಮನ ಅಮೃತತ್ವವನ್ನು ತಿಳಿಯುವುದಕ್ಕೆ ಅರ್ಹನಾಗುತ್ತಾನೆ. ಸೋಮೃತತ್ವಾಯ ಕಲ್ಪತೆ. ಅಂತಹ ಧೀರನಿಗೆ ಮಾತ್ರ ಇದು ಅರ್ಥ ಆಗ್ಲಿಕ್ಕೆ ಸಾಧ್ಯ. ಬಿಕಾಸ್ ದ ಮೈಂಡ್ ಈಸ್ ಪ್ಯೂರ್ ಆ್ಯಂಡ್ ಇಟ್ ಈಸ್ 100% ಅವೈಲಬಲ್. ಹಾಗಾಗಿ ಅದು ಅವನಿಗೆ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ಒಳ್ಳೆಯದು, ಅಲ್ಲಿಗೆ ನಿಲ್ಲಿಸ್ತೀನಿ, ಮತ್ತೆ ಮುಂದುವರಿಸೋಣ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.